चैतन्यमयि सत्यमयि परमे ॐ आनन्दमयि चैतन्यमयि सत्यमयि परमे ॐ आनन्दमयि चैतन्यमयि सत्यमयि परमे ಎಲ್ಲರಿಗೂ ನಮಸ್ಕಾರ. Once again, welcome to the Integral Yoga Talk series in Kannada by Professor Nandish UK, in charge of Sri Aurobindo Society, Tumkur Center. Professor Nandish is a lecturer in physics. He has published books like Yogadhare and others. He has given a lot of workshops and discourses on Sri Aurobindo's works, particularly Savitri and the Life Divine, at many places like the Clubhouse, and he has also won several awards: the Swami Vivekananda Award, certificate from State Level Science Meet. I think with these few words, I hand over the session to Professor Nandish. Thank you. ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಅರವಿಂದರ ಪೂರ್ಣಯೋಗ ಪಥದಲ್ಲಿ ನಾವು ಅನೇಕ ಹೆಜ್ಜೆಗಳನ್ನು ಈಗಾಗಲೇ ಇಟ್ಟಿದ್ದೇವೆ. ಈ ಹೊತ್ತು ಇನ್ನೊಂದು ಮುಂದಿನ ಹೆಜ್ಜೆಯನ್ನು ನಾವು ಇಡಲಿದ್ದೇವೆ. ಈ ಹೊತ್ತು ಬಹಳ ವಿಶೇಷವಾಗಿ ಮಾನವನ ಪ್ರಕೃತಿ ಎಂಥದ್ದು, ಜೀವ ಮತ್ತು ಪ್ರಕೃತಿಯ ನಡುವಿನ ವ್ಯವಹಾರ ಎಂಥದ್ದು, ಮತ್ತು ವಿಮೋಚನೆ ಅಂದರೆ ಏನು, ಜೀವ ಪ್ರಕೃತಿಯಿಂದ ತನ್ನನ್ನು ತಾನು ವಿಮೋಚನೆ ಮಾಡಿಕೊಳ್ಳುವುದು ಅಂದರೆ ಏನು, ಯಾವ ಅರ್ಥದಲ್ಲಿ ನಾವು ಅದನ್ನು ತಗೊಳ್ಬೇಕು ಅನ್ನುವಂಥದ್ದು ಈ ಹೊತ್ತಿನ ಪ್ರಧಾನವಾದಂಥ ಒಂದು ಪರಿಕಲ್ಪನೆ. ಮಾನವ ಅಂದರೆ ಮಹರ್ಷಿ ಅರವಿಂದರ ಪರಿಕಲ್ಪನೆಯಲ್ಲಿ ಪರ ಮತ್ತು ಅಪರಗಳ ಸಂಯೋಜನೆ. ಅದು ದೇಹ ಅನ್ನದಿಂದಾಗಿದೆ, ಅದು ಜಡ ಅಂಥೇಳಿ ಅನ್ನಮಯ ಅಂತ ಕರಿತೀವಿ. ಜಡೀ ಅನ್ನಮಯದಿಂದ ಆದಂಥ ದೇಹ, ಅದರೊಳಗಡೆ ವ್ಯಾಪಕವಾಗಿರ್ತಕ್ಕಂಥ ವಿಶ್ವವ್ಯಾಪಕವಾಗಿರ್ತಕ್ಕಂಥ ಚಿತ್ಶಕ್ತಿ ಪ್ರಾಣವಾಗಿದೆ. ಹಾಗೆಯೇ ಬುದ್ಧಿ, ಮನಸ್ಸು, ಇದು ಕೂಡ ಮಾನವನ ಅಸ್ತಿತ್ವದೊಳಗಡೆಗೆ ಪ್ರಧಾನವಾದ ಒಂದು ಸ್ಥಳ. ಅದರ ಆಚೆಗೆ ವಿಜ್ಞಾನ ಅಥವಾ ಸುಪ್ರಮಾನಸ, ಅಧಿಮಾನಸ ಅಂತೆಲ್ಲ ಕರೆಯುವಂಥದ್ದೊಂದು ವಿಶೇಷವಾದ ಮನಸ್ಸಿದೆ. ಅದರಾಚೆಗೆ ಆನಂದ, ಚಿತ್ತು, ಸತ್ತು ಅನ್ನುವಂಥ ಪರತತ್ವ, ಪರಬ್ರಹ್ಮನ 3 ಆಯಾಮಗಳು, ಸತ್ತು, ಚಿತ್ತು, ಆನಂದ ಅಂತ ಹೇಳ್ತೀವಿ. ಈ ಸಚ್ಚಿದಾನಂದ ಅಂತಲೂ ಹೇಳ್ತೀವಿ. ಇದು ಪರ. ಅಪರ ಅಂತಂದರೆ ದೇಹ, ಪ್ರಾಣ, ಮನ, ಇವುಗಳೊಂದಿಗೆ ನಿರಂತರವಾದಂಥ ಒಂದು ಕೊಂಡಿಯಾಗಿ ಅತಿಮಾನಸ, ಸುಪ್ರಮಾನಸ ಕೆಲಸ ಮಾಡ್ತಾ ಇರುತ್ತೆ. ಈ ದೇಹ, ಪ್ರಾಣ, ಮನಸ್ಸು ಸಹಜವಾಗಿ ಎಲ್ರಿಗೂ ಪರಿಚಯ ಉಂಟು. ಅವರವ್ರ ಶರೀರ, ಅವರವರೊಳಗಡೆ ಕೆಲಸ ಮಾಡ್ತಾ ಇರೋ ಪ್ರಾಣ ಮನಸ್ಸುಗಳು ಗೊತ್ತಿರುತ್ತೆ. ಸಹಜವಾದ ವಿಕಾಸದಿಂದ ಪ್ರಕೃತಿ ಅದನ್ನು ಮಾಡ್ತಾ ಇರೋದ್ರಿಂದಾಗಿ ಎಲ್ರಿಗೂ ಅದು ಗೋಚರ. ಅದು ಆದರೆ ಪರಿಶ್ರಮದಿಂದ, ಯೋಗ ಸಾಧನೆಯಿಂದ, ಅಂತರಂಗದ ಒಂದು ಸಾಧನೆಯಿಂದಾಗಿ ನಾವು ಕಂಡ್ಕೊಳ್ಬೇಕಾಗಿರುವಂಥದ್ದು ವಿಜ್ಞಾನ, ಅಥವಾ ಅದನ್ನು ಚೇತನ ಮನಸ್ಸು ಅಂತ ಹೇಳಿ, ಚೈತನ್ಯಾತ್ಮಕವಾದ ಮನಸ್ಸು, ವಿಜ್ಞಾನ ಅಂತೆಲ್ಲ ಕರಿಬೋದು. ಪರಿಶ್ರಮವಿಲ್ಲದೆ ಇದ್ರೆ ಅದು ಬೆಳವಣಿಗೆ ಆಗಲ್ಲ ನಮ್ಮಲ್ಲಿ. ಅದ ಕಾರಣ ಈ ಸತ್ತು, ಚಿತ್ತು, ಆನಂದದ ಆ ಒಂದು ಅನುಭವ ಜೀವನಿಗೆ ಉಂಟಾಗಲ್ಲ. ಮಾನವ ಶರೀರದಲ್ಲಿರ್ತಕ್ಕಂಥ ಜೀವನಿಗೆ ಆನಂದ ಆಗಲಿ, ಜಾಗೃತಿ ಆಗಲಿ, ಅಸ್ತಿತ್ವದ ಪರಿಚಯವಾಗಲಿ ಯಾವುದೂ ಸ್ಪಷ್ಟವಾಗಿ ಆಗಲ್ಲ. ಯಾಕೆ ಅಂತ ಅಂದರೆ ಅದು ಸುಷುಪ್ತಿ ಹಂತದಲ್ಲಿ ದರ್ಶನಕ್ಕೆ ಲಭ್ಯವಿಲ್ಲ, ಸಾಧನೆ ಇಲ್ಲದೆ ಜಾಗೃತಿಗೆ ಲಭ್ಯವಿಲ್ಲ. ಹಾಗಾಗಿ ಈ ಸಚ್ಚಿದಾನಂದದ ಅಥವಾ ಪರತತ್ವದ ಅನುಸಂಧಾನಕ್ಕಾಗಿ ಸಾಧನೆ ಅನ್ನೋದು ಅನಿವಾರ್ಯ ಅಂತ ಹೇಳಿ ಮಹರ್ಷಿಗಳು ಹೇಳ್ತಾರೆ. ಈ 7 ಅಂಶಗಳಿಂದ ಸಂಯೋಜನೆಯಾಗಿರ್ತಕ್ಕಂಥ ಮಾನವ ಶರೀರವನ್ನು ನಾವೇ ಒಂದ್ಸರಿ ಧ್ಯಾನಿಸಿ, ಭಾವಿಸಿ, ಕಲ್ಪಿಸಿ, ಆಲೋಚಿಸಿ, ಚಿಂತಿಸಿ ಮೊದಲು ನೋಡ್ಕೊಳ್ಬೇಕಾಗತ್ತೆ. ಶ್ರೀ ಅರವಿಂದರ ಅಭಿವ್ಯಕ್ತಿಗಳು ಈ ಬಗ್ಗೆ, ಈ ಅಸ್ತಿತ್ವದ ಬಗ್ಗೆ
ಮಾನವನ ಭೂಲೋಕದ ಯಾತ್ರೆಯ ಬಗ್ಗೆ ಏನು ಅವರು ಅಭಿವ್ಯಕ್ತಿ ಮಾಡಿದ್ದಾರೆ ಅವರ ಸಾಹಿತ್ಯದ ಮೂಲಕ, ಅದು ಸಾಮಾನ್ಯ ಮಾನವ ಗ್ರಾಹ್ಯವಾದಂಥ ಸಾಹಿತ್ಯವಲ್ಲ. ಅದು ತುರಿಯಾವಸ್ಥೆಯಲ್ಲಿ ಅಥವಾ ಅತಿಮಾನಸದ ಎತ್ತರದಲ್ಲಿ ಸದಾಕಾಲ ಅವರು ಮನಸ್ಸನ್ನು ಉಳ್ಳವರಾಗಿ ಅಲ್ಲಿಂದ ಅವರು ಅವರ ಸಾಹಿತ್ಯ ನಿರ್ಮಾಣವನ್ನು ಮಾಡಿರೋದ್ರಿಂದಾಗಿ ಸಾಮಾನ್ಯ ಮಾನವ ಗ್ರಾಹ್ಯವಾದಂಥ ಸಾಹಿತ್ಯ ಸುಲಭವಾಗಿ ಆಗಲ್ಲ ಅಂತ ಹೇಳಿ ಬಹುಪಾಲು ಜನರು ತಿಳ್ಕತಾರೆ. ಅವರು ಅಪರಿಮೇಯವನ್ನ ನಾವು ಯಾವುದನ್ನ ಅನ್ನೋವಬಲ್ ಅಂತ ಹೇಳ್ತೀವಿ, ಅದನ್ನ ಕುರಿತು ಸದಾ ಚಿಂತಿಸಿರೋದ್ರಿಂದಾಗಿ ಅವರ ಸಾಹಿತ್ಯದಲ್ಲಿ ಆ ಎತ್ತರಕ್ಕೆ ನಮ್ಮ ಮನಸ್ಸು ಹೋದಲ್ಲದೆ, ನಾವು ನಮ್ಮ ಮನಸ್ಸನ್ನ ಎತ್ತರಕ್ಕೆ ಒಯ್ದಲ್ಲದೆ ಅರವಿಂದರನ್ನು ಸ್ಪರ್ಶಿಸುವುದು, ಅವರ ಸಾಹಿತ್ಯವನ್ನು ಗ್ರಹಿಸುವುದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದ್ರೆ, ದೃಷ್ಟಿ ವಿಶಾಲವಾಗಬೇಕು, ಮನಸ್ಸು ಬಾಂಧಳವಾಗಬೇಕು, ಭೂಮದ ಪ್ರತಿಮೆಗಳು ನಿಮಗೆ ಅಲ್ಲಿ ಗೋಚರಿಸ್ತವೆ ಅಂತ. ಭೂಮವನ್ನ ನಾವು ಪರಿಕಲ್ಪನೆ ಮಾಡ್ಕೊಳ್ಳೋದಿಕ್ಕೆ ಭೂಮಿ ಮೇಲೆ ಬೇಕಾದಷ್ಟು ಅವಕಾಶಗಳುಂಟು. ಒಂದು ಮಹಾಸಾಗರದ ಎದುರುಗಡೆಗೆ ನಿಂತಾಗ ನಮ್ಮ ಅಲ್ಪತೆ ಹೋಗುತ್ತೆ. ಹಿಮಾಲಯ ಪರ್ವತವನ್ನ ಸಮೀಪದಿಂದ ನೋಡಿದಾಗ ನಮ್ಮ ಅಲ್ಪತೆ ಹೋಗುತ್ತೆ. ರಾತ್ರಿ ಲಕ್ಷಾಂತರ ತಾರೆ ನೀಹಾರಿಕೆಗಳಿಂದ ಒಳಗೂಡಿರ್ತಕ್ಕಂಥ ಆಕಾಶವನ್ನ ನೋಡಿದಾಗ ನಮ್ಮ ಅಲ್ಪತೆ ಹೋಗುತ್ತೆ. ಹೀಗೆ ಭೂಮದ ಪರಿಕಲ್ಪನೆಗೆ ನಮ್ಮ ಮನಸ್ಸನ್ನು ನಾವು ತಲುಪಿಸ್ಬೇಕಾದ್ರೆ ಇಂಥದ್ದೊಂದು ಭೂಮ ವಸ್ತುಗಳು ಬ್ರಹ್ಮ ಸೃಷ್ಟಿ ಒಳಗಡೆ ಬೇಕಾದಷ್ಟಿದ್ದಾರೆ. ಮಹಾಸಾಗರದ ಮುಂದೆ ನಿಂತಾಗ ಆಗ್ತಕ್ಕಂಥ ಅನುಭೂತಿ, ಮಹಾಪರ್ವತವೊಂದನ್ನು ನಾವು ಆರೋಹಿಸಿದಾಗ ಆಗ್ತಕ್ಕಂಥ ಅನುಭೂತಿ, ಯಾವುದೋ ಒಂದು ಅದ್ಭುತ ಸಂಗೀತವನ್ನು ಒಂದು ದಿನಕ್ಕೆ 1 ಗಂಟೆ ಕೇಳಿದಾಗ ಆಗ್ತಕ್ಕಂಥ ಅನುಭೂತಿ, ಮಹಾಕಾವ್ಯವೊಂದನ್ನು ನಾವು ಈ ಕಡೆಯಿಂದ ಆ ಕಡೆಗೆ ಅಧ್ಯಯನ ಮಾಡಿದಾಗ ಅದನ್ನು ವಾಚಿಸಿದಾಗ ಆಗ್ತಕ್ಕಂಥ ಅನುಭೂತಿ, ಇದೆಲ್ಲನೂ ಭೂಮಕ್ಕೆ ಸಮೀಪ. ಅವಾಗ ನಮ್ಮ ಮನಸ್ಸು ಅಲ್ಪತೆಯನ್ನು ಕಳೆದುಕೊಂಡು ಆ ಒಂದು ಭೂಮತೆಯನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯವಾಗುತ್ತೆ. ಅದಕ್ಕಾಗಿ ಮಹರ್ಷಿ ಅರವಿಂದರು ಈ ಥರ ದೊಡ್ಡ ವಿಸ್ತಾರವಾದ ಗ್ರಂಥ ರಾಶಿಯನ್ನೇ ನಿರ್ಮಾಣ ಮಾಡಿ ಮಾನವನ ಗಂತವ್ಯವನ್ನು ತಲುಪಲಿಕ್ಕೆ ಸಹಾಯ ಮಾಡಿದ್ದಾರೆ. ಇವತ್ತು ನಾವು ಜೀವ, ಪ್ರಕೃತಿ ಮತ್ತು ವಿಮೋಚನೆ ಅನ್ನೋ ವಿಚಾರದಲ್ಲಿ ಮಾತನಾಡ್ತೀವಿ ಅಂತ ಹೇಳಿ ಪ್ರಾರಂಭದಲ್ಲಿ ನಾವು ಹೇಳಿದ್ವಿ. ಅದನ್ನು ನಾವು ಮೊದಲು ಜೀವ ಅಂದರೆ ಏನು, ಪ್ರಕೃತಿ ಅಂದರೆ ಏನು, ಜೀವ ಪ್ರಕೃತಿಯಲ್ಲಿ ಏನು ಮಾಡ್ತಾ ಇದೆ, ಪ್ರಕೃತಿ ಹೇಗೆ ಜೀವಕ್ಕೆ ಸಹಾಯಕವಾಗಿಯೂ ಒಂದು ಹಂತದಲ್ಲಿ ಅದನ್ನು ಬಂಧಿಸಿಯೂ ತನ್ನ ಕಾರ್ಯದಲ್ಲಿ ಅದನ್ನು ಸಿಲುಕಿಸ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ನೋಡ್ತೀವಿ. ಸೊ ಪ್ರಕೃತಿಯ ಅಧೀನದಲ್ಲಿರ್ತಕ್ಕಂಥ ಅಥವಾ ನಿಮ್ನ ಪ್ರಕೃತಿಯ ಅಧೀನದಲ್ಲಿರ್ತಕ್ಕಂಥ ಜೀವನಿಗೆ ಸ್ವತಂತ್ರ ಅನ್ನೋದು, ತನ್ನ ಶಕ್ತಿಯನ್ನು ಪ್ರಕಟಪಡಿಸ್ಲಿಕ್ಕಿರೋ ಅವಕಾಶ ಅನ್ನುವಂಥದ್ದು ಇರೋದಿಲ್ಲ. ಆ ಕಾರಣಕ್ಕಾಗಿ ಅವನು ಅದರಿಂದ ವಿಮೋಚಿತನಾಗಬೇಕು ಅಥವಾ ಪ್ರಕೃತಿಯಿಂದ ಪಾರಾಗಿ ತನ್ನ ನಿಜ ಉದ್ದೇಶವನ್ನ ಈ ಮಾನವ ಪ್ರಕೃತಿ ಒಳಗಡೆಗೆ, ಅಸ್ತಿತ್ವದೊಳಗಡೆಗೆ ಪ್ರಕಟಿಸಬೇಕಾಗತ್ತೆ. ಅದಕ್ಕೆ ಒಂದು ಸಮಗ್ರ ಜ್ಞಾನ ಬೇಕಾಗುತ್ತೆ. ನಾವು ಇವಾಗಲೇ ಹೇಳಿದ ಹಾಗೆ ಸತ್ತೆಯ ಸಪ್ತ ತಂತುಗಳ ಬಗ್ಗೆ ಜ್ಞಾನ ಬೇಕಾಗುತ್ತೆ. ಪ್ರಾಣ ಅಂದ್ರೆ ಏನು, ಮನ ಅಂದ್ರೆ ಏನು, ಜಡ ಅಂದ್ರೆ ಏನು, ಅತಿಮಾನಸ ಅಂದ್ರೆ ಏನು, ಸತ್ ಅಂದ್ರೆ ಏನು, ಚಿತ್ತ ಅಂದ್ರೆ ಏನು, ಆನಂದ ಅಂದ್ರೆ ಏನು, ಇದು ಈ ಶಬ್ದಗಳೇನಿದಾವೆ ಇದ್ರ ಬಗ್ಗೆ ಕುರಿತು ಸ್ವಲ್ಪ ಚಿಂತಿಸಬೇಕಾಗುತ್ತೆ. ಅದನ್ನು ಸಮಗ್ರ ಜ್ಞಾನ ಅಂತ ಹೇಳಿ ಅವರು ಹೇಳ್ತಾರೆ. ತಮಸಪ್ತಮದಿಂದ ಜ್ಞಾನ ಸಪ್ತಮದ ಕಡೆಗೆ ಹೋಗಬೇಕು ಅಂತ ಹೇಳಿ ಹಿಂದಿನ ವಾರ ನಾವು ಹೇಳ್ಕೊಂಡಿದ್ವಿ. 7 ರೀತಿಯ ಅಜ್ಞಾನದಿಂದ 7 ರೀತಿಯ ಜ್ಞಾನದ ಕಡೆಗೆ ನಾವು ಮನುಷ್ಯರು ಸಾಗಬೇಕಾಗಿದೆ. ಆ ಸಮಗ್ರ ಜ್ಞಾನವನ್ನ ನಾವು ನಮ್ಮ ಈ ಸಾಧನೆ ಒಳಗಡೆಗೆ ಹೊಂದಿದ್ದೇ ಹೋದಾದ್ರೆ ಒಂದು ಸ್ಥೂಲ ಪರಿಣಾಮ ಮೊದಲಿಗೆ ನಮಗಾಗುವಂಥದ್ದು, ನಮ್ಮ ಈ ಸತ್ತೆಯ 7 ಅಂಶಗಳನ್ನ ಐಕ್ಯ ಮಾಡೋದಿಕ್ಕೆ, ಆ ವಿಶ್ವಾತ್ಮಕವಾದಂತಹ ಜಗತ್ತು ಅಂತ ನಾವೇನು ಹೇಳ್ತೀವಿ, ವಿಶ್ವ ಅಂತ ನಾವೇನು ಹೇಳ್ತೀವಿ, ಅದರ ಜೊತೆಗೆ ಈ ಮಾನವ ಶರೀರವನ್ನು ಜೋಡಿಸ್ಕೊಳ್ಳೋದಕ್ಕೆ ಒಂದು ಸಾಧ್ಯತೆ ನಮಗೂ ಉಂಟಾಗುತ್ತೆ. ಈ ಜಗತ್ತನ್ನು ಪೂರ್ಣವಾಗಿ ಅರಿಯಬೇಕು, ಆ ಮೂಲಕ ಜಗತ್ತಿನ ವಸ್ತುಗಳ ಸ್ವರೂಪವನ್ನು ನಾವು ತಿಳಿಬೇಕು ಅಂತ ಏನಾದರೂ ನಮಗೆ ಅಭಿಪ್ಸೆ ಆದರೆ, ಅಂಥದ್ದೊಂದು ಆಸ್ಪಿರೇಷನ್ ನಮ್ದಾದರೆ, ನಾನು ಯಾರು, ಈ ಶರೀರ ಯಾವುದು, ಈ ಶರೀರಕ್ಕೂ ನನಗೂ ಏನು ಸಂಬಂಧ ಇದೆ, ಈ ಶರೀರಕ್ಕೂ ಈ ಪ್ರಕೃತಿಗೂ ಯಾವ ಥರ ಸಂಬಂಧ ಇದೆ, ಈ ಪ್ರಕೃತಿ ಈ ಜಗತ್ತು ಮತ್ತು ಈ ಜಗತ್ತಿನ ಸೃಷ್ಟಿಕರ್ತನಿಗೆ ಯಾವ ಥರ ಸಂಬಂಧ ಇದೆ, ಈ ಥರ ಏನಾದರೂ ನಮಗೆ ತಿಳಿಬೇಕು ಅನ್ನೋವಂಥದ್ದು ಆಸ್ಪಿರೇಷನ್, ಅಭಿಪ್ಸೆ ಬಂದರೆ
ಆಗ ನಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಶಾಂತ ವಸ್ತು ಅದೇನೇ ಇರಲಿ, ಭೂಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು, ನಮ್ಮ ಕೈಗೆ ಸಿಗೋ ಅಂಥದ್ದು ಅನಂತದ ಒಂದು ಅಂಶವೇ ಆಗಿದೆ, ಅನಂತದ ಒಂದು ಪ್ರಕಟೀಕರಣವೇ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನಾವು ಅನೇಕ ಸಾರಿ ಮಾತಾಡಿದ್ದೀವಿ ಈ ಬಗ್ಗೆ. ಒಂದು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದರೊಳಗಡೆಗೆ ನಾವು ಗಮನಿಸಿದ್ರೆ ವಿಜ್ಞಾನಿಯ ದೃಷ್ಟಿಕೋನದಿಂದ ಅದರೊಳಗಡೆಗೆ ಪರಮಾಣುಗಳು ಮಾತ್ರವೇ ಇರುವಂಥದ್ದು. ನೀವು ಯಾವುದೇ ವಸ್ತು ತಗೊಂಡ್ರು ಅದರೊಳಗೆ ಪರಮಾಣುಗಳು ಉಂಟು. ಆ ಪರಮಾಣುಗಳ ಮಟ್ಟದಲ್ಲಿ ಜಗತ್ತೆಲ್ಲವೂ ಒಂದೇ. ಆದರೆ ಹೊರಕ್ಕೆ ಬಂದರೆ ತೋರಿಕೆ ಒಳಗಡೆಗೆ ಪ್ರತಿಯೊಂದು ವಸ್ತುವು ಬೇರೆ ಬೇರೆ, ನೀರು, ಗಾಳಿ, ಆಕಾಶ ಅಂತ ಹೇಳಿ ಬೇರೆ ಬೇರೆ ಹೆಸರು ಕೊಡ್ತೀವಿ ನಾವು. ಆದರೆ ಒಳಗಡೆಗೆ ನೀರಿನಲ್ಲಿರುವಂಥದ್ದು ಪರಮಾಣುವೆ, ಗಾಳಿಯಲ್ಲಿರುವಂಥದ್ದು ಪರಮಾಣುವೆ, ಯಾವುದೇ ವಸ್ತುವಿನಲ್ಲಿರುವಂಥದ್ದು ಪರಮಾಣುವೆ. ಸೊ ಪರಮಾಣು ಅನ್ನುವಂಥ ಮಟ್ಟದಲ್ಲಿ, ಆ ಸೂಕ್ಷ್ಮದಲ್ಲಿ ಜಗತ್ತೆಲ್ಲವೂ ಒಂದೇ, ಅದು ಭಿನ್ನ ರೂಪದಲ್ಲಿ ಹೊರಗಡೆಗೆ ತೋರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಥರದಲ್ಲಿ ಪೂರ್ಣವಾಗಿ ಅರಿಯಬೇಕು ಜಗತ್ತಿನ ಮೂಲ ದಿವ್ಯ ಸ್ವರೂಪ ಏನು ಅಂತ ನಾವು ಹೊರಟಾಗ ಸೂಕ್ಷ್ಮವಾಗಿ ಅದನ್ನು ಅವಲೋಕಿಸಬೇಕಾಗುತ್ತೆ. ಆ ಸೂಕ್ಷ್ಮತೆಗೆ ನಮಗೆ ಈ ಸಮಗ್ರ ಜ್ಞಾನದ ಅನಿವಾರ್ಯತೆ ಇರ್ತದೆ. ಈ ಪ್ರತಿಯೊಂದು ಯಾವುದೇ ವಸ್ತುವನ್ನ, ವ್ಯಕ್ತಿಯನ್ನ, ಯಾವುದೇ ಒಂದು ನಾವು ನೋಡಿದಾಗ ನಮ್ಮ ಪರಿಶೀಲನೆ ಒಳಗಡೆಗೆ ಅದರ ಮೂಲ ಸ್ವರೂಪ ಅನಂತ ಅನ್ನೋದು ನಮಗೆ ಈಗ ನಾವು ಹೇಳಿಕೊಂಡಂತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಬ್ರಹ್ಮಾಂಡದ ಉದ್ದಗಲಕ್ಕೆ ನೀವೇನನ್ನೇ ನೋಡಿದ್ರು ಅದು ಪರಮಾಣುಗಳಿಂದನೇ ಆಗಿರುವಂಥದ್ದು. ಅದರ ಸ್ವರೂಪದಲ್ಲಿ ಆ ಪರಮಾಣುಗಳ ಹಿಂದೆಗಡೆ ಯಾವುದು ಇದೆಯೋ, ಆ ಪರಮಾಣು ನಿರ್ಮಾಣ ಶಕ್ತಿ ಯಾವುದಿದೆಯೋ ಪ್ರಾಣ, ಅದು ವಿಶ್ವಾತ್ಮಕವಾದದ್ದು. ಹಾಗಾಗಿ ಆ ಒಂದು ಬ್ರಹ್ಮಶಕ್ತಿ ಪ್ರಾಣ ಏನಿದೆ ಅದು ಪ್ರತಿಯೊಂದರ ಮೂಲಭೂತ ಒಂದು ಸತ್ತೆ ಅಂತ ಹೇಳಿ ನಾವು ಭಾವಿಸಬಹುದು. ಅದು ಅನಂತ, ಅದು ಅನಾದಿ, ಅದು ಯಾವಾಗ ಶುರುವಾಯಿತು ಅದು ಗೊತ್ತಿಲ್ಲ. ಹಾಗಾಗಿ ಈ ವಿಶ್ವ ಸೃಷ್ಟಿಯಾಗುವ ಪೂರ್ವದಲ್ಲಿಯೇ, ಆಕಾಶ ಸೃಷ್ಟಿಯಾಗುವ ಪೂರ್ವದಲ್ಲಿಯೇ ಪ್ರಾಣ ಸ್ಪಂದ ರೂಪದಲ್ಲಿ ಇರಬೇಕಾಗತ್ತೆ. ಆ ಮೂಲಭೂತ ಸ್ವರೂಪವನ್ನು ನಾವೇನಾದರೂ ನಮ್ಮೊಳಗಡೆಗೆ ಬೌದ್ಧಿಕವಾಗಿ, ಕಾಲ್ಪನಿಕವಾಗಿ ಗ್ರಹಿಸಲಿಕ್ಕೆ ನಮ್ಮಲ್ಲಿ ಸಾಧ್ಯವಾದರೆ ಅದು ವಿಶೇಷ. ಅದನ್ನು ನಾವು ದಿವ್ಯ ದೃಷ್ಟಿ ಅಂತ ಹೇಳಬೇಕಾದ್ರೂ ಭಾವಿಸ್ಬೋದು. ಅಂಥದ್ದೊಂದು ದಿವ್ಯವಾದಂಥ ಅನುಭವವನ್ನು, ದಿವ್ಯ ಆನಂದವನ್ನು ನಾವು ಪಡೆಯಬೇಕು ಅಂತಂದರೆ ಸೂಕ್ಷ್ಮಾವಲೋಕನ ಶಕ್ತಿ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ಎಲ್ಲ ಇಂದ್ರಿಯಗಳ ಪರಮ ಸೂಕ್ಷ್ಮ ನೆಲೆ ಯಾವುದಿದೆ ಅಲ್ಲಿಗೆ ನಾವು ಹೋಗಿ ಮುಟ್ಟಬೇಕಾಗತ್ತೆ. ಅದೇನಾದರೂ ನಾವು ಸಾಧ್ಯವಾಗಿಸಿದರೆ ನಮ್ಮ ಬದುಕಿನೊಳಗಡೆಗೆ ಒಂದು ಐಕ್ಯತೆ ಬರುತ್ತೆ. ನಮಗೆ, ನನಗೂ ಮತ್ತು ಈ ಜಗತ್ತಿಗೂ ಒಂದು ಐಕ್ಯತೆ ಬರುತ್ತೆ, ಸಮರಸತೆ ಬರುತ್ತೆ. ಏನೆಲ್ಲ ನೋಡ್ತೀವಿ ಅದು ನನ್ನಂತೆಯೇ ಈ ಪಂಚಭೂತಗಳಿಂದನೇ ತಯಾರಾಗಿದೆ ಅನ್ನೋದು ನಮಗೆ ವೇದ್ಯವಾಗುತ್ತೆ, ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಪಂಚಭೂತಗಳು ವಿಶ್ವ ವ್ಯಾಕರಣದ ಸೂತ್ರಗಳು. ನಾವೇನು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಹೇಳ್ತೀವಿ, ಅವು ಪಂಚಭೂತಗಳು. ಯಾವುದೇ ವಸ್ತುವನ್ನು ನೀವು ಕೈನಲ್ಲಿ ಹಿಡಿದ್ರೂ ಅದರೊಳಗಡೆ ಉಂಟು. ಹಾಗಾಗಿ ವಿಶ್ವ ವ್ಯಾಕರಣದ ಅವು ಮೂಲಭೂತ ಒಂದು ಅಕ್ಷರಗಳಂತ ಹೇಳ್ಬೇಕಾದ್ರೆ ನಾವು ಹೇಳ್ಕೊಳ್ಬೋದು. ಯಾವುದೇ ಒಂದು ಭಾಷೆಗೆ ಸ್ವರಗಳು, ವ್ಯಂಜನಗಳು ಹೆಂಗಿರ್ತಾವೋ ಹಾಗೆ ಯಾವುದೇ ಒಂದು ವಸ್ತುವನ್ನ, ಯಾವುದೇ ಒಂದು ನೀವು ನಿಮ್ಮ ಪರಿಶೀಲನೆ ಒಳಗಡೆ ನೋಡ್ತಾ ಇರ್ತಕ್ಕಂಥದ್ದನ್ನು ಅವಲೋಕನೆ ಮಾಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಈ ಪಂಚಭೂತಗಳು ಉಂಟು ಅಂತ. ಸೊ ಅದರ ಮೂಲಭೂತ ಆ ಸ್ವರೂಪ ಏನಿದೆ, ಪಂಚಭೂತಗಳ ಸ್ವರೂಪ ಏನಿದೆ, ಅದು ಪ್ರಾರಂಭದಲ್ಲಿ ಪ್ರಾಣದಿಂದನೇ ನಿರ್ಮಾಣವಾಗಿದೆ ಅಂತ ಹೇಳಿ ನಮಗೆ ಗೊತ್ತಾದಾಗ ಐಕ್ಯತೆ ಉಂಟಾಗುತ್ತೆ. ಅದು ಬೇರೆಯಲ್ಲ, ನಾನು ಬೇರೆಯಲ್ಲ, ನನ್ನ ದೇಹ ಬೇರೆಯಲ್ಲ, ಅದರ ದೇಹ ಬೇರೆಯಲ್ಲ, ವಸ್ತು ನನ್ನ ಎದುರುಗಡೆ ಇರೋದು ಬೇರೆಯಲ್ಲ, ನಾನು ಬೇರೆಯಲ್ಲ, ಎಲ್ಲವೂ ಈ ಪಂಚಭೂತಾತ್ಮಕವಾದದ್ದು. ಸೊ ಹೀಗೆ ಈ ಪಂಚಭೂತಗಳ ಐಕ್ಯತೆಯನ್ನು ನಾವು ಸಾಧಿಸಿದ್ದೇವುದಾದರೆ ಅದರ ಆಚೆಗಿರ್ತಕ್ಕಂಥ ಪರತತ್ವ ಏನಿದೆ ಅದರ ಡೈಮೆನ್ಷನ್ ಕಡೆಗೆ ನಾವು ಗಮನಿಸೋದಕ್ಕೆ ಅರ್ಹರಾಗ್ತೀವಿ. ಅಲ್ಲಿವರೆಗೂ ಒಂದು ದ್ವಂದ್ವ ಇರ್ತದೆ ನಮಗೆ, ಸ್ಥೂಲ ಸೂಕ್ಷ್ಮ ಅನ್ನುವಂಥದ್ದು ದ್ವಂದ್ವ. ಹಾಗೇನೆ ಕತ್ತಲೆ ಬೆಳಕು ಅನ್ನುವಂಥದ್ದು ಒಂದು ದ್ವಂದ್ವ. ಈ ಥರದಲ್ಲಿ ನಾವು ಪ್ರತಿಯೊಂದು ವಿಷಯವನ್ನ ಮನಸ್ಸಿನ ಈ ಒಂದು ಕಾರ್ಯಾಚರಣೆಯಲ್ಲಿ ದ್ವಂದ್ವ ಭಾವದಲ್ಲೇ ನೋಡ್ತೀವಿ, ಡ್ಯುಯಾಲಿಟಿ ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಕಾರಣ ಏನು ಅಂದ್ರೆ ಅಹಂಕಾರ. ಅಹಂ, ನಮ್ಮೊಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಹಂ ಅಥವಾ ಮನಸ್ಸು. ಈ ಅಹಮ್ಮು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲನೂ ಚಿತ್ತ, ಅಂತಃಕರಣದ ಬೇರೆ ಬೇರೆ ಆಯಾಮಗಳಷ್ಟೇನೆ. ಹಾಗಾಗಿ ಅಹಂ ಕಾರಣಕ್ಕಾಗಿ ಮನಸ್ಸು ಯಾವಾಗಲೂ ತುಂಡರಿಸಿ ನೋಡ್ತದೆ ಜಗತ್ತನ್ನ, ಪ್ರತಿಯೊಂದನ್ನು ಭಿನ್ನವಾಗಿ ಅದು ಭಾವಿಸಿ, ಕಲ್ಪಿಸಿ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತದೆ.
ಇದೇ ಕಾರಣಕ್ಕಾಗಿ ದ್ವಂದ್ವ ಬೋಧೆ ಉಂಟಾಗುತ್ತೆ. ಈಗೋ ಮತ್ತು ಡ್ಯುಯಾಲಿಸಮ್ ಅಂತ ಹೇಳಿ ಒಂದು ದಿವ್ಯ ಜೀವನ ಗ್ರಂಥದಲ್ಲಿ ಸಂಚಿಕೆ ಉಂಟು. ಈ ದ್ವಂದ್ವವನ್ನು ನಾವು ವ್ಯಾವಹಾರಿಕ ಬದುಕಿನೊಳಗಡೆಗೆ ಇಟ್ಕೊಳ್ಳೋದಕ್ಕೆ ತೊಂದರೆ ಏನಿಲ್ಲ. ಅಪರಲೋಕದ ಎಲ್ಲ ವ್ಯವಹಾರಗಳಲ್ಲಿ ಅಹಂಕಾರ ಸಹಾಯಕವೇ. ಆದರೆ ಪರತತ್ವವನ್ನು ಅರಿಯಲಿಕ್ಕೆ ಅದು ಅಷ್ಟು ಸೂಕ್ತವಾದ ಉಪಕರಣವಲ್ಲ. ಅದಕ್ಕಾಗಿ ನಾವು ಸೂಕ್ಷ್ಮ ದಾರ್ಶನಿಕ ಮಟ್ಟಕ್ಕೆ ನಮ್ಮ ಈ ಮನಸ್ಸನ್ನು ವಿಸ್ತರಿಸ್ಕೊಳ್ಬೇಕಾಗುತ್ತೆ. ಎಲ್ಲ ಭೇದಗಳನ್ನು ಬಿಟ್ಟು ಏಕತೆಯನ್ನು ಗ್ರಹಿಸಬೇಕು. ಎಲ್ಲದರಲ್ಲಿ ಏಕತೆಯನ್ನು ಗ್ರಹಿಸಲಿಕ್ಕೆ ಬರುತ್ತೆ. ಆವಾಗ ದರ್ಶನ ಅನ್ನುವಂಥದ್ದು ಅತೀಂದ್ರಿಯವಾದಂತಹ ಒಂದು ಅರ್ಹತೆ ನಮ್ಮ ಒಳಗಡೆಗೆ, ನಮ್ಮ ಇಂದ್ರಿಯಗಳಿಗೆ ದಕ್ಕತ್ತೆ. ಆ ಕಾರಣಕ್ಕಾಗಿ ನಮ್ಮ ಎಲ್ಲ ದರ್ಶನಗಳು ನಮ್ಮ ಅಂತರಂಗದೊಳಗಡೆಗೆ ನಮ್ಮ ಮಾನಸಿಕ ಅನುಭವಗಳನ್ನು ಗಮನ ಇಟ್ಟು ನೋಡ್ಕೊಳ್ಳೋದ್ರ ಮೂಲಕವೇ ನಾವು ಅನುಭವಕ್ಕೆ ತಂದುಕೊಳ್ಬೇಕಾಗತ್ತೆ. ಇಲ್ಲಿ ಜೀವ ಮತ್ತು ಪ್ರಕೃತಿಯನ್ನು ನಾವೇನಾದ್ರೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ನಮಗೇನು ಅನ್ನಿಸ್ತದೆ, ಜೀವ ಮತ್ತು ಪ್ರಕೃತಿ ತದ್ವಿರುದ್ಧವಾದವು ಎರಡೂ ಅಂತ. ಯಾಕೆಂದ್ರೆ ಜೀವದ ಯಾವ ಗುಣಗಳು ಪ್ರಕೃತಿಗಿಲ್ಲ. ಈ ಶರೀರನೇ ಪ್ರಕೃತಿ ಅಂದ್ಕೊಂಡ್ರೆ ಇದು ಸದಾಕಾಲ ಶಾಶ್ವತವಾಗಿ ಇರೋವಂಥದ್ದಲ್ಲ. ಇದು ದೇಹ ಒಂದಲ್ಲ ಒಂದಿನ ಇದು ಮಣ್ಣಾಗಿ ಮಣ್ಣೊಳಗಡೆಗೆ ಸೇರಿ ಹೋಗುತ್ತೆ. ಆದರೆ ಒಳಗಡೆ ಇರ್ತಕ್ಕಂಥ ಜೀವ ಏನಿದೆ ಅದು ಎಂದಿಗೂ ಮಣ್ಣಾಗದೇ ಇರುವಂಥದ್ದು. ಅದಕ್ಕೆ ಹುಟ್ಟು ಅನ್ನೋದು ಇಲ್ಲ, ಸಾವು ಅನ್ನೋದು ಇಲ್ಲ. ಆದರೆ ದೇಹಕ್ಕೆ ಹುಟ್ಟು ಉಂಟು, ಸಾವು ಉಂಟು. ಹಾಗಾಗಿ ಒಂದು ಈ ದೇಹ ಅನ್ನುವಂಥದ್ದು, ಒಂದು ಈ ಜೀವ ಅನ್ನುವಂಥದ್ದು ತದ್ವಿರುದ್ಧವಾದ ತತ್ವಗಳು ಅಂತ ನಮಗೆ ಮೊದಲು ಅನ್ನಿಸ್ತದೆ. ಆದರೆ ಊರ್ಧ್ವ ಸ್ತರಗಳನ್ನು ನಾವೇನಾದ್ರೂ ದೇಹ, ಪ್ರಾಣ, ಮನ ಹೀಗೆ ಒಳಗಡೆಗೆ ನಮ್ಮನ್ನ ನಾವು ಕಂಡುಕೊಳ್ಳುವಂತ ಒಂದು ಯೋಗದೊಳಗಡೆಗೆ ಮಹರ್ಷಿ ಅರವಿಂದರು ಪ್ರಣೀತವಾಗಿರ್ತಕ್ಕಂಥ ದಿವ್ಯ ಜೀವನ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಅಥವಾ ಇಂಟೆಗ್ರಲ್ ಯೋಗವನ್ನು ನಾವು ಸಾಧನೆ ಮಾಡ್ತಾ ಮಾಡ್ತಾ ಈ ಸ್ತರಗಳನ್ನು ನಾವೇನ್ ಮಾಡ್ತೀವಿ ಗಮನಿಸ್ತಾ ಅದನ್ನ ಗ್ರಹಿಸ್ತಾ ಮುಂದಕ್ಕೆ ಹೋದ ಹಾಗೆ ಈ ಪರಮಾತ್ಮನನ್ನ ದೊರಕಿಸಿಕೊಳ್ಳುವ ಹಾದಿಯಲ್ಲಿ ಜೀವಕ್ಕೆ ಈ ಪ್ರಕೃತಿ ಅನ್ನುವಂಥದ್ದು ಒಂದು ಸ್ತರ, ಒಂದು ಮೆಟ್ಟಿಲು ಅನ್ನೋದು ಗೊತ್ತಾಗುತ್ತೆ. ಅದು ನಿಮ್ನ ಪ್ರಕೃತಿಗೆ ಅಧೀನವಾಗಿರ್ತಕ್ಕಂಥ ಜೀವಕ್ಕೆ ಎಂದಿಗೂ ಪರಮಾತ್ಮನ ಪ್ರಾಪ್ತಿ ಇಲ್ಲ. ಆ ನಿಮ್ನ ಪ್ರಕೃತಿಯನ್ನ ತಾನು ಕೈವಶ ಮಾಡಿಕೊಂಡು ಚೈತ್ಯ ಪುರುಷ ಅವುಗಳನ್ನ ತನ್ನ ಇಚ್ಛೆಗೆ ಅನುಗುಣವಾಗಿ ಬಳಸುವ ಒಂದು ಮಟ್ಟಕ್ಕೆ ಬಂದು ಮುಟ್ಟಿದಾಗ ಆ ಪ್ರಕೃತಿಯ ಅಧೀನತೆ ಹೋಗಿ ಪ್ರಕೃತಿಯ ಮೇಲೆ ಸ್ವಾತಂತ್ರ್ಯ ಅಥವಾ ಪ್ರಕೃತಿಯ ಮೇಲೆ ಅಧಿಕಾರವನ್ನ ಮಾಡ್ತಕ್ಕಂಥ ಶಕ್ತಿ ಈ ಜೀವನಿಗೆ ಕೊಡಲಾಗಿದೆ. ಈ ಜೀವ ಹೀಗೆ ಒಂದೊಂದೇ ಸ್ತರವನ್ನ ದಾಟಿ ಮುಂದೆ ಹೋದ ಹಾಗೆ ಎಲ್ಲವೂ ಈ ಪ್ರಕೃತಿ ವ್ಯಾಪಾರದಲ್ಲಿ ಏನೆಲ್ಲ ಕಾಣ್ತಾ ಇದೆ ಅದು ನನ್ನೊಳಗಡೆಗೂ ಕೂಡ ನಡೀತಾ ಇದೆ ಅನ್ನೋವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಮಾನವನ ಶರೀರದೊಳಗಡೆಗೆ ಏನ್ ನಡೀತಾ ಇದೆಯೋ, ಅನುಭವ ಅವನಿಗೇನು ಆಗ್ತಾ ಇದೆಯೋ, ಇಂದ್ರಿಯ ಗ್ರಾಹ್ಯವಾದಂತ ಜ್ಞಾನ ಏನು ಅವನಿಗೆ ಸಂಪಾದನೆ ಆಗ್ತಾ ಇದೆಯೋ ಅದನ್ನು ನೋಡ್ತಾ ಹೋದಾಗ ಪ್ರಕೃತಿಯಲ್ಲೂ ಅದು ನಡೀತಾ ಇದೆ, ನನ್ನಲ್ಲೂ ಅದು ನಡೀತಾ ಇದೆ ಅನ್ನೋವಂಥದ್ದು ಅವನಿಗೆ ಹೊಳಿತದೆ. ಈಗ ಉಸಿರಾಟ ನಮ್ಮೊಳಗೆ ನಡೀತಾ ಇದೆ, ನಮ್ಮ ಆಚೆ ಕಡೆಗೂ ನಡೀತಾ ಇದೆ. ಸಸ್ಯ, ಗಿಡ, ಮರ, ಪ್ರಾಣಿ, ಪಕ್ಷಿಗಳಲ್ಲೂ ಉಸಿರಾಟ ನಡೀತಾ ಇದೆ, ನನಗೂ ಉಸಿರಾಟ ನಡೀತಾ ಇದೆ, ನನ್ನ ಶರೀರವೂ ಉಸಿರಾಟ ನಡೆಸ್ತಾ ಇದೆ. ಹಾಗಾಗಿ ಎಲ್ಲ ಶರೀರಗಳಲ್ಲಿ ಉಸಿರಾಟ ನಡೀತಾ ಇದೆ ಅಂದ್ರೆ ಈ ಉಸಿರು ಅನ್ನೋದು ಒಳಗೂ ಹೊರಗೂ ಇರೋ ಅಂತ ಒಂದೇ ತತ್ವ ಅನ್ನೋದು ಗೊತ್ತಾಗುತ್ತೆ. ಏಕಕಾಲಕ್ಕೆ ಭೂಮಿಯ ಮೇಲಿರ್ತಕ್ಕಂಥ 800 ಕೋಟಿ ಜನರು ಉಸಿರಾಡ್ತಾ ಇದ್ದಾರೆ, ಲಕ್ಷಾಂತರ ಗಿಡ, ಮರ, ಪ್ರಾಣಿ, ಪಕ್ಷಿಗಳು ಉಸಿರಾಡ್ತಾ ಇದ್ದಾವೆ ಅಂತ ಅಂದ್ರೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಮಟ್ಟಿಗೆ ವಿಶಾಲತೆ ಬೇಕಾಗುತ್ತೆ. ಎಷ್ಟು ಪ್ರಾಣಶಕ್ತಿ ಈ ಭೂಮಿಯನ್ನ ಹಬ್ಬಿ ತಬ್ಬಿರಬಹುದು. ಒಬ್ಬೊಬ್ಬ ಒಂದ್ಸರಿ 3 ಲೀಟರ್ ಗಾಳಿಯನ್ನ ಒಳಗೆ ಸೇವಿಸಬಹುದು. ಪ್ರೌಢವಾಗಿರ್ತಕ್ಕಂಥ ಒಬ್ಬ ವಯಸ್ಕ ಆರೋಗ್ಯವಂತನಾಗಿದ್ರೆ ಅವನ ಶ್ವಾಸಕೋಶದ ತುಂಬ ಗಾಳಿಯನ್ನು ತುಂಬಬೇಕು ಅಂದ್ರೆ 3 ಲೀಟರ್ ಗಾಳಿ ಬೇಕಾಗತ್ತೆ. ಅಷ್ಟು ಆಮ್ಲಜನಕವನ್ನ ಗಾಳಿ ಅವನೊಳಗಡೆಗೆ ಸಪ್ಲೈ ಮಾಡುತ್ತೆ. 800 ಕೋಟಿ ಜನರೇ ಇದ್ದಾರೆ ಅಪ್ರಾಕ್ಸಿಮೇಟ್ ಆಗಿ. ಸಾವಿರಾರು ಕೋಟಿ ಜನಸಂಖ್ಯೆ ಈ ಪ್ರಾಣಿಗಳನ್ನು ಸೇರಿಸಿದ್ರಾಗತ್ತೆ. ಅಷ್ಟಕ್ಕೆಲ್ಲನೂ ಈ ವಾಯು ಅನ್ನುವಂಥದ್ದು ಪ್ರಾಣವನ್ನು ಪೂರ್ಣ ಮಾಡಬೇಕು ಅಂದ್ರೆ ಪ್ರಾಣ ಎಷ್ಟು ವಿಶ್ವವ್ಯಾಪಕವಾಗಿರಬೇಕು, ಭೂಮಿಯನ್ನು ಹಬ್ಬಿ ತಬ್ಬಿರಬೇಕು ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ನನ್ನೊಳಗಡೆಗೂ ಉಸಿರಾಟ ನಡೀತಾ ಇದೆ, ನನ್ನಿಂದ ಹೊರಗಡೆಗೂ ಉಸಿರಾಟ ನಡೀತಾ ಇದೆ ಅನ್ನೋದಾದ್ರೆ ಅದು ವಿಶ್ವನಾಟಕದಲ್ಲಿ ವಿಶ್ವಶಕ್ತಿಗಳನ್ನ ನಾವು ಗಮನಿಸ್ತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಮುಟ್ತೀವಿ ನಾವು. ಈ ಪ್ರಾಣ ಅನ್ನುವಂಥದ್ದು ವಿಶ್ವವ್ಯಾಪಕ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಅದು ಪೊರಿತಾ ಇದೆ, ಪೋಷಿಸ್ತಾ ಇದೆ ಅನ್ನೋದಾದ್ರೆ ಅದು ಅಗಾಧವಾಗಿರ್ತಕ್ಕಂಥ ವಿಶ್ವಶಕ್ತಿ ಸ್ವರೂಪ ಅನ್ನೋದು ನಮ್ಮ
ಅರಿವಿಗೆ ಬಂದಾಗ ಅದರ ದಿವ್ಯತೆಯ ಒಂದು ಸ್ವರೂಪ ನಮಗೆ ಅರ್ಥ ಆಗುತ್ತೆ. ಹೀಗೆ ನನ್ನ ದೇಹವನ್ನೇ ನಾನು ನೋಡ್ತಾ, ಎದುರುಗಡೆ ಇರ್ತಕ್ಕಂಥ ದೇಹಗಳನ್ನ ನೋಡ್ತಾ, ಎದುರುಗಡೆ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳು ನಡೆದಾಡ್ತಾ ಇರ್ತಕ್ಕಂಥ, ಓಡಾಡ್ತಾ ಇರ್ತಕ್ಕಂಥ, ಬದುಕ್ತಾ ಇರ್ತಕ್ಕಂಥ ದೇಹಗಳನ್ನ ನೋಡ್ತಾ ಹೋದಾಗ ಅದೆಲ್ಲ ಪಂಚಭೂತಗಳಿಂದನೇ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗುತ್ತೆ, ಪಂಚಭೂತಗಳಲ್ಲೇ ಲೀನವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನನ್ನ ದೇಹ ನನ್ನ ಒಳಗಡೆ ಮಾತ್ರ ಅಲ್ಲ, ನನ್ನಿಂದ ಹೊರಗಡೆಗೂ ಇದೆ. ಯಾಕೆ ಅಂತಂದ್ರೆ ಈ ದೇಹಕ್ಕೆ ನಿತ್ಯ ನಿರಂತರವಾಗಿ ಪಂಚಭೂತಗಳ ಹರಿವಿದೆ, ಒಳಗಡೆ ಬರ್ತಾ ಇದ್ದಾವೆ, ಹೊರಗಡೆಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ಒಂದು ಅನಂತತೆಯ ಮೃಣ್ಮಯದಲ್ಲೂ ನಮಗೆ ಸಿದ್ಧಿಸ್ತದೆ. ಹಾಗಾಗಿ ಸಮಸ್ತ ಬ್ರಹ್ಮಾಂಡವು ನನ್ನ ಮೈ, ಆ ಬ್ರಹ್ಮಾಂಡದ ಒಂದು ಪುಟ್ಟ ಅಂಶ ಈ ಶರೀರ ಅನ್ನುವಂಥ ಒಂದು ಸಾಮಂಜಸ್ಯದ ಅರಿವು ಯಾವಾಗ ಜೀವನಿಗೆ ಬಂದು ಬಿಡ್ತದೆ, ಆವಾಗ ಹೆಚ್ಚು ಹೆಚ್ಚು ಪೂರ್ಣತೆಯ ಒಂದು ಅರಿವಾಗ್ತಾ ಹೆಚ್ಚು ಹೆಚ್ಚು ನಿಯಂತ್ರಣ ಶಕ್ತಿ, ಆ ಒಂದು ದೇಹವನ್ನ ನಿಯಂತ್ರಿಸ್ಕೊಳ್ತಕ್ಕಂಥ, ತನಗೆ ಬೇಕಾದ ಹಾಗೆ ಅದನ್ನ ಬಳಸ್ಕೊಳ್ತಕ್ಕಂಥ ಜಾಣ್ಮೆಯೂ ಅವನಲ್ಲಿ ಸಿದ್ಧಿಸ್ತದೆ. ಇದಕ್ಕೆ ಬೇಕಾಗಿರುವಂಥದ್ದು ಜ್ಞಾನ, ಎರಡನೇದು ಸಂಕಲ್ಪ. ಆ ದಿವ್ಯ ಶಕ್ತಿಯ ಎರಡು ಮುಖಗಳಿವು. ಯಾವುದನ್ನು ನಾವು ಈ ಮಾನವ ಅಸ್ತಿತ್ವದೊಳಗಡೆಗೆ ಇವಾಗ ನೋಡಿದ್ವೋ, ವಿಶ್ವದಾದ್ಯಂತ ಇರ್ತಕ್ಕಂಥ ಶಕ್ತಿಗಳನ್ನ, ಆ ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ವಿಶ್ವ ವ್ಯಾಪಾರವನ್ನು ನಡೆಸ್ತಕ್ಕಂಥ ಶಕ್ತಿಗಳನ್ನ, ಅದನ್ನು ನಾವು ಇವಾಗ ತಿಳಿತಕ್ಕಂಥದ್ದು ಮತ್ತು ಅದನ್ನು ನಿಯಂತ್ರಿಸ್ಕೊಳ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ಯಾಕೆ ಅಂತ ಅಂದ್ರೆ ಜೀವಕ್ಕೆ ಇದರ ಅರಿವು ಪ್ರಾಪ್ತಿಯಾಗುತ್ತೆ. ಪ್ರಜ್ಞಾಪೂರ್ವಕವಾಗಿ ನಾನು ಇದನ್ನು ಬಳಸ್ಕೊಳ್ಬೋದು ಅನ್ನುವಂಥದ್ದು ಮತ್ತು ಅದನ್ನ ಬಳಸ್ಕೊಳ್ಳೇಬೇಕು ಅನ್ನುವಂಥ ಸಂಕಲ್ಪ, ಇವೆರಡು ಅದಕ್ಕೆ ಒದಗಿ ಬರ್ತದೆ. ಶಕ್ತಿ ದೇವನ ಸಂಕಲ್ಪ ರೂಪವಾಗಿದೆ ಅಂತ ಹೇಳಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಯಾವೆಲ್ಲ ಶಕ್ತಿಗಳು ಭೂಲೋಕದಲ್ಲಿ ನೋಡ್ತೀವಿ ನಾವು? ಶಾಖ ಶಕ್ತಿನ ನೋಡ್ತೀವಿ, ಉಷ್ಣ ಅಂತ ಕರಿತೀವಿ. ಅದನ್ನು ಬಳಸಿ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಹಾಗೇನೆ ಬೆಳಕು, ಅದು ಒಂದು ಶಕ್ತಿ, ಎಷ್ಟೆಲ್ಲ ಕಾರ್ಯಗಳು ಬೆಳಕಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೇನೆ ವಿದ್ಯುತ್ ಶಕ್ತಿ, ಎಷ್ಟೆಲ್ಲ ಕೆಲಸಗಳು ವಿದ್ಯುತ್ ಶಕ್ತಿ ಮೂಲಕ ಮಾಡಿಸ್ತಾ ಇದ್ದೇವೆ. ನಿಯಂತ್ರಣ ಮಾಡದೆ ಹೆಂಗ್ ಮಾಡೋಕ್ಕಾಗುತ್ತೆ? ಈಗ ಸೋಲಾರ್ ಲ್ಯಾಂಪು, ಸೋಲಾರ್ ವಾಟರ್ ಹೀಟರ್ಸು, ಸೋಲಾರ್ ಸೆಲ್ಗಳಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವಂಥದ್ದು, ಇದೆಲ್ಲನೂ ಶಕ್ತಿಯನ್ನ ಬಳಸ್ತಕ್ಕಂಥದ್ದು, ಅವುಗಳನ್ನು ನಿಯಂತ್ರಿಸ್ತಕ್ಕಂಥದ್ದು, ಜೀವನಕ್ಕೆ ಅವುಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇದು ಪೂರ್ಣತೆ ಜೀವದೊಳಗಡೆಗೆ ಜ್ಞಾನ ಮತ್ತು ಸಂಕಲ್ಪ ಬಂದಾಗ ಆಗುವಂಥದ್ದು. ಈ ಶಕ್ತಿ ಅನೇಕ ರೂಪಗಳಲ್ಲಿ ಏನು ನಮಗೆ ಉಪಯೋಗಕ್ಕೆ ಬರ್ತಾ ಇದೆ, ಅದು ಪರಮೇಶ್ವರನ ಸಂಕಲ್ಪ. ನಾವು ನಮ್ಮ ಸಂಕಲ್ಪ ಅಂತ ಏನು ಹೇಳ್ತೀವಿ, ಅದೇ ಥರದಲ್ಲಿ ಶಕ್ತಿ ರೂಪಗಳನ್ನ ಪರಮೇಶ್ವರ ಸಂಕಲ್ಪಿಸಿದ್ದಾನೆ. ಜೀವ ದೇವನ ಸನಾತನ ಅಂಶವಾಗಿರುವುದರಿಂದಲೇ ಈ ಜೀವನಿಗೆ ಆ ಶಕ್ತಿಗಳನ್ನ ಬಳಸು ಅಥವಾ ಬಳಸಿಕೊಳ್ಳುವ ಜ್ಞಾನವನ್ನ ಅವನು ದಯಪಾಲಿಸಿದ್ದಾನೆ. ಇಲ್ಲದೆ ಹೋಗಿದ್ದಿದ್ರೆ ಅಗಾಧವಾಗಿರ್ತಕ್ಕಂಥ, ಅನರ್ಥಕಾರಿಯಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನ ನಮ್ಮ ಇಷ್ಟ ಬಂದ ಹಾಗೆ ಅದನ್ನ ಬಳಸ್ಕೊಳ್ತಕ್ಕಂಥ ಶಕ್ತಿ, ಇಚ್ಛೆ, ಸ್ವಾತಂತ್ರ್ಯ ನಮಗೆ, ಜ್ಞಾನ ನಮಗೆ ಪ್ರಾಪ್ತಿಯಾಗ್ತಿರ್ಲಿಲ್ಲ. ಸೊ ಜೀವ ದೇವನ ಒಂದು ಅಂಶವೇ ಆಗಿರೋದ್ರಿಂದ, ಈ ಶಕ್ತಿ ಅವನ ಸಂಕಲ್ಪ ರೂಪವಾಗಿರೋದ್ರಿಂದಾಗಿ ತನ್ನದೇ ಅಂಶವಾಗಿರುವ ಜೀವನಿಗೆ ಆ ಶಕ್ತಿಯನ್ನ ವಿನಿಯೋಗಿಸ್ತಕ್ಕಂಥ, ಬಳಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಅವನು ಕೊಟ್ಟಿದ್ದಾನೆ. ಆದ್ದರಿಂದ ತಾನು ಏನು ನಿರೀಕ್ಷಿಸ್ತಾನೆ ಜೀವನದಲ್ಲಿ, ಧರಿಸ್ತಾ ಇದ್ದಾನೆ, ಯಾವುದನ್ನು ನಿರೀಕ್ಷಿಸಿ ಏನನ್ನ ಅವನು ಧಾರಣ ಮಾಡ್ಕೊಳ್ತಾನೆ ಅವನ ಜೀವನದಲ್ಲಿ ಜೀವ, ಅದಕ್ಕೆ ಜೀವ ಏನ್ ಬಯಸ್ತಾನೋ, ಏನು ಅವನನ್ನು ಧರಿಸ್ತಾನೋ, ಅದಕ್ಕೆಲ್ಲನೂ ದೇವನ ಸಂಕಲ್ಪ ಶಕ್ತಿಯ ರೂಪ ಏನಿದೆ ಅದನ್ನು ಅವನು ದಯಪಾಲಿಸ್ತಾನೆ. ದೇವನ ಸಂಕಲ್ಪ ರೂಪವಾಗಿರ್ತಕ್ಕಂಥ ಶಕ್ತಿಗಳನ್ನ ಜೀವ ಏನನ್ನ ಬಯಸ್ತಾನೋ ಅದನ್ನ ಮಾಡ್ಕೊಳ್ಳೋದಕ್ಕಾಗಿ ಅನುಮತಿ ಅಥವಾ ಪರ್ಮಿಷನ್ ಅನ್ನ ಕೊಡ್ತಾನೆ ದೇವ. ಹಾಗಾಗಿ ಭೋಗಿಸುವ ಜ್ಞಾನ, ಈ ಶಕ್ತಿಗಳನ್ನ ತನ್ನ ಇಚ್ಛೆಗೆ, ತನ್ನ ಸಂಕಲ್ಪಕ್ಕೆ, ತನ್ನ ಜೀವನಕ್ಕೆ ಬೇಕಾದ ಹಾಗೆ ಭೋಗಿಸುವ ಒಂದು ಜ್ಞಾನವನ್ನ, ಪ್ರಕೃತಿ ಕಾರ್ಯಗಳನ್ನ ನಿಯಂತ್ರಿಸ್ತಕ್ಕಂಥ ಜ್ಞಾನವನ್ನ, ಈ ಸಂಕಲ್ಪವನ್ನ, ಜ್ಞಾನದ ನಿರ್ಧಾರಕವಾದ ಶಕ್ತಿಯನ್ನ ಜೀವನಿಗೆ ದೇವನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅಂತ. ಹಾಗಾಗಿ ಜೀವ ಪ್ರಕೃತಿಯನ್ನ, ತನ್ನ ದೇಹವನ್ನ ಹೇಗೆ ನಿಯಂತ್ರಿಸ್ಕೊಳ್ಬೋದೋ ಹಾಗೇನೆ ನಿಯಂತ್ರಿಸ್ಕೊಳ್ತಾನೆ. ಆ ಮೂಲಕ ಏನಾಗ್ತಾನೆ ಜೀವ, ತಾನು ದೇವನಾಗುವ ಹಾದಿಯಲ್ಲಿ ಮುನ್ನಡೀತಾನೆ, ಅಂದ್ರೆ ವಿಶ್ವಾತ್ಮಕನಾಗ್ತಾನೆ.
ವಿಶ್ವವನ್ನ ಅರಿತಾ, ವಿಶ್ವವನ್ನ ತಿಳಿತಾ, ವಿಶ್ವವನ್ನ ಬದುಕಿನೊಳಗಡೆಗೆ ಹೇಗೆ ತಂದುಕೊಳ್ಬಹುದು, ತನ್ನ ಬದುಕನ್ನು ಹೇಗೆ ವಿಸ್ತರಿಸ್ಕೊಳ್ಬಹುದು, ವ್ಯಾಪಕವಾಗಬಹುದು ಅನ್ನೋವಂಥದ್ದನ್ನ ನಾವು ಪಡ್ಕೊಳ್ತಾ ಹೋಗ್ತಾನೆ. ಅದನ್ನು ನಾವು ದಿವ್ಯ ಜ್ಞಾನ ಅಂತ ಕರಿತೀವಿ. ಜ್ಞಾನ ದಿವ್ಯ ಜ್ಞಾನವಾಗುತ್ತೆ. ಯಾಕೆ ಅಂತ ಅಂದ್ರೆ ಮಾನವನೊಳಗಡೆಗೆ ಭಗವಂತನ ಜ್ಞಾನ ಪ್ರಕಟವಾಗುತ್ತೆ. ಆ ಕಾರಣಕ್ಕಾಗಿ ಅದು ದಿವ್ಯವಾದಂಥ ಬದುಕಾಗಿ ರೂಪಾಂತರವಾಗುತ್ತೆ. ಮಾನವ ದೇಹದಲ್ಲಿ ಜೀವ ಶಿವವಾಗುವ ಹಂತದಲ್ಲಿ ಕೆಲಸ ಮಾಡುವಂಥದ್ದು ಸಾಮಾನ್ಯ ಜ್ಞಾನ ಅಲ್ಲ, ಭಗವಂತನ ದೈವಿ ದಿವ್ಯವಾದ ಜ್ಞಾನ. ಈ ಜ್ಞಾನವನ್ನ ಈ ಪೂರ್ಣಯೋಗ ಪಥದಲ್ಲಿ ಜೀವನು ಹೊಂದಿ ಮುಂದುವರೆದಾಗ ಅವನು ಪುರುಷ ಮತ್ತು ಪ್ರಕೃತಿ ಇಬ್ಬರನ್ನು ಸಚ್ಚಿದಾನಂದದ ಪ್ರಕಟ ರೂಪಗಳು ಅಂತ ಅನ್ನೋದನ್ನು ಗ್ರಹಿಸ್ತಾನೆ. ಯಾಕೆ ಅಂತ ಅಂದ್ರೆ ಜೀವ ವೈಯಕ್ತಿಕ ಭಾವವನ್ನು ಉಳಿಸಿಕೊಂಡೂ ಕೂಡ ವಿಶ್ವಾತ್ಮನ ಆನಂದವನ್ನ ಪ್ರತಿನಿಧಿ ಸ್ವರೂಪದಲ್ಲಿ ಸವಿತಾ ಇರ್ತಾನೆ, ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳದೆ. ಆದ್ದರಿಂದಾಗಿ ಆ ಒಂದು ಸಾಮರ್ಥ್ಯ ಅವನಿಗೆ ಬಂದದ್ದೆಂಗೆ ಅಂದ್ರೆ ಸಚ್ಚಿದಾನಂದದ ಅಪರಾವತಾರಿಯಾಗಿ ಈ ಮಾನವ ಶರೀರದಲ್ಲಿ ಪರಮೇಶ್ವರನೇ ತನ್ನ ಲೀಲೆಯಲ್ಲಿ ತೊಡಗಿರ್ತಾನೆ ಅನ್ನುವಂಥದ್ದು, ಪುರುಷ ಮತ್ತು ಪ್ರಕೃತಿ ಇಬ್ಬರು ಅಲ್ಲಿಂದನೇ ಬಂದಿದ್ದಾರೆ ಅನ್ನುವಂಥದ್ದು ಮಾನವನಿಗೆ ಅರ್ಥವಾಗುತ್ತೆ ಸ್ಪಷ್ಟವಾಗಿ. ಹಾಗಾಗಿ ಅವನು ಸಪ್ರಜ್ಞನಾಗ್ತಾನೆ, ತನ್ನ ಅಸ್ತಿತ್ವದ ಮೇಲೆ ಒಂದು ನಿಯಂತ್ರಣವನ್ನು ಹೊಂದಬಹುದಾದಂಥ ಸಾಧ್ಯತೆ ಅವನೊಳಗಡೆಗೆ ಬರುತ್ತೆ. ಆವಾಗ ಈ ಅಸ್ತಿತ್ವದ ಹಿಂದೆಗಡೆಗೆ ಇರ್ತಕ್ಕಂಥ ಏಕವಾಗಿರ್ತಕ್ಕಂಥ ಎಲ್ಲದರಲ್ಲಿರ್ತಕ್ಕಂಥ ಎಲ್ಲವನ್ನು ನಿಯಂತ್ರಿಸ್ತಾ ಇರ್ತಕ್ಕಂಥ ಪರತತ್ವದ ಸಾರಭೂತ ಸ್ವಭಾವ ಏನು ಅನ್ನೋದು ತನ್ನ ಅರಿವಿಗೆ ಅವನಿಗೆ ಸಿಕ್ಕುತ್ತಾ ಹೋಗುತ್ತೆ. ಇದೇ ಅವನು ನಾವು ಸತ್ತು ಚಿತ್ತಾನಂದ ಅಂತ ನಾವಾಗಲೇ ಪ್ರಾರಂಭದಲ್ಲಿ ಏನು ಹೇಳಿದ್ದೀವಿ, ಈ ಶರೀರ ಸತ್ತಿದ್ದಾಗಿದೆ, ಒಳಗಡೆ ಪ್ರಾಣ ಚಿತ್ತಿದ್ದಾಗಿದೆ, ಜೀವ ಆನಂದದಿಂದಾಗಿದೆ. ಹಾಗಾಗಿ ಸಚ್ಚಿದಾನಂದದ ಸ್ವರೂಪದ ಜ್ಞಾನ ಮಾನವನಿಗೆ ಪ್ರಾಪ್ತಿಯಾಗುತ್ತೆ. ಹೀಗೆ ತನ್ನ ಪ್ರಜ್ಞೆ, ತನ್ನ ಶಕ್ತಿ, ತನ್ನ ಜ್ಞಾನ ಮತ್ತೆ ಅವುಗಳಾದ ಮೇಲೆ ಯಾವ ಸಂಕಲ್ಪಗಳನ್ನು ಅವನು ಮಾಡ್ತಾನೆ, ಆ ಸಂಕಲ್ಪಗಳನ್ನು ಅವನು ಕ್ರಿಯೆಗಿಳಿಸ್ತಾನೆ, ಅದೆಲ್ಲವೂ ಸಪ್ರಜ್ಞವಾಗಿ ಆಗ್ತಾ ಅಸ್ತಿತ್ವದ ಶಕ್ತಿಯೇ ಚಿತ್ತ ಅನ್ನೋದನ್ನು ಅವನು ಅರ್ಥೈಸ್ಕೊಳ್ತಾನೆ. ಮಾನವ ಶರೀರ ಪ್ರಾಣ ಹೋದ ಮೇಲೆ ಕೇವಲ ಜಡ, ಮೃತ ಜಡ, ಅದನ್ನು ಮಣ್ಣಿಗೆ ಹಾಕ್ತೀವಿ. ಆದರೆ ಒಳಗಡೆಗೆ ಪ್ರಾಣ ಇದ್ರೆ, ಜೀವ ಇದ್ರೆ ಅದನ್ನು ದೇಹ ಅಂತ ಕರಿತೀವಿ. ಜೀವ ಇರ್ತಕ್ಕಂಥ ಪ್ರಾಣಶಕ್ತಿ ಸಂಚರಿಸ್ತಾ ಇರ್ತಕ್ಕಂಥ ಮಾನವ ಶರೀರ ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ, ಚಲನೆಗಳನ್ನು ಉಂಟು ಮಾಡುತ್ತೆ, ಆ ಎಲ್ಲ ಚಲನೆಗಳಿಗೆ ಕಾರಣ ಆಗಿರುವಂಥದ್ದು ಚಿತ್ಶಕ್ತಿ. ಆ ಚಿತ್ಶಕ್ತಿಯ ಕಾರ್ಯಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಸತ್ತು ಅಂದ್ರೆ ದೇಹ. ಮತ್ತೆ ಈ ದೇಹ ಮತ್ತು ಆ ಚಿತ್ತ ಪ್ರಾಣ ಇವೆರಡರಿಂದ ಏನು ಕೆಲಸಗಳನ್ನ, ಏನು ಚಲನೆಗಳನ್ನ ಅವನು ಪ್ರಕೃತಿ ವ್ಯಾಪಾರದಲ್ಲಿ ಮಾಡ್ತಾನೋ ಅದರ ಉದ್ದೇಶ ಆನಂದ. ಸೊ ಅದು ಚಿತ್ತಪಸ್ನ ಸತ್ವದ ಮೂಲಕ ಪ್ರಕಟವಾಗ್ತಕ್ಕಂಥ ಪರಮೇಶ್ವರದ ಅತ್ಯುತ್ತಮ ತತ್ವ ಆನಂದ ಅಂತ. ಅದನ್ನ ಸತ್ವದ ಆನಂದಕ್ಕಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಆನಂದ ಇದೆ, ಪ್ರತಿಯೊಂದರಲ್ಲೂ ಆನಂದ ಇದೆ. ನಾವೇನ್ ಮಾಡ್ತೀವಿ, ಏನ್ ಮುಟ್ತೀವಿ, ಏನ್ ಮೂಸ್ತೀವಿ, ಏನ್ ತಿಂತೀವಿ, ನಮ್ಗೆ ಆನಂದ ಕೊಡುತ್ತೆ ಅಂತಾನೆ ಮಾಡ್ತೀವಿ. ಹಾಗಾಗಿ ಸತ್ವದ ಆನಂದಕ್ಕಾಗಿ ಎಡೆ ಮಾಡಿ ಕೊಡ್ತಕ್ಕಂಥ ಜೀವ ತನ್ನಲ್ಲಿ ಪ್ರಕೃತಿಗತವಾಗಿರ್ತಕ್ಕಂಥ ಪರಮಾನಂದವನ್ನ ಅನುಭವಿಸೋದೇ ದಿವ್ಯ ಸಾರ್ಥಕತೆ. ಈ ಮಾನವ ಶರೀರಕ್ಕೆ ಬೇರೆ ಏನು ಬೇಕಾಗೇ ಇಲ್ಲ. ಆ ದೇಹವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಸಾಕು, ಆನಂದ ಉಂಟಾಗತ್ತೆ. ಅದೊಂದು ಅನುಭವಿಸ್ತಕ್ಕಂಥ ತುಂಬಾ ಸುಲಭವಾಗಿರ್ತಕ್ಕಂಥ, 3 ಕಾಸಿನ ಖರ್ಚೇ ಇಲ್ಲದೆ ಇರ್ತಕ್ಕಂಥ ಒಂದು ಸಾಧನೆ. ತನ್ನೊಳಗಡೆಗೆ ತಾನು ಇದ್ದುಬಿಟ್ರೆ ಆನಂದ ಅನ್ನೋದನ್ನ ಹುಡುಕಿ ಮತ್ತೆಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಅವಾಗ ಏನಾಗ್ತಾನೆ, ಜೀವ ಎಲ್ಲ ತರದ ಅವಲಂಬನೆಗಳಿಂದ ವಿಮೋಚನೆಯನ್ನ ಆ ಕ್ಷಣದಲ್ಲಿ ಪಡ್ಕೊಳ್ತಾನೆ. ಹಾಗಾದ್ರೆ ಜೀವದ ವಿಮೋಚನೆ ಅಂದ್ರೆ ಏನು? ದೇಹವನ್ನ ಬಿಟ್ಟು ಜಗತ್ತನ್ನು ಬಿಟ್ಬಿಟ್ಟು ಪಾರಾಗದ ಅಂತನಾ? ಅದಲ್ಲ ಅಂತ ಹೇಳಿ ಮಹರ್ಷಿಗಳು ಹೇಳ್ತಾರೆ. ಈ ಜಗತ್ತಿನ ಈ ಸಂಸಾರವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಮತ್ತೆಲ್ಲಿಗೂ ಹೋಗಿ ನನ್ನನ್ನು ಅರಸ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ. ಯಾಕೆ ಅಂತ ಅಂದ್ರೆ ಸಾಕ್ಷಾತ್ ದೇವ ಅಂತ ನಾವೇನ್ ಭಾವಿಸ್ತೀವಿ, ಅವನು ಈ ಜಗತ್ತಿನಲ್ಲೇ ಇದ್ದಾನೆ. ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದನ್ನೂ ಅವನೇ ಸರ್ವಾಂತರ್ಯಾಮಿಯಾಗಿ, ಸರ್ವಗತನಾಗಿ, ಸರ್ವದರ ಪ್ರಭುವಾಗಿ ಇದ್ದಾನೆ. ಮತ್ತೆ ಈ ಜಗತ್ತಿನ ವಿಶ್ವದ ಎಲ್ಲದರ ಜೊತೆ ಅವನ ಸಂಬಂಧ ಇಟ್ಕೊಂಡಿದ್ದಾನೆ ಪರಮೇಶ್ವರ. ಅವನೆಲ್ಲೋ ದೂರದಲ್ಲಿ, ಇದನ್ನೆಲ್ಲ ಬಿಟ್ಟು ಒಂಟಿಯಾಗಿ ಎಲ್ಲೂ ಇಲ್ಲ. ಹಾಗಾಗಿ
ಎಲ್ಲದರ ಸಂಬಂಧ ಇಟ್ಟುಕೊಂಡು ಮಾನವರು ಪರಮಶಕ್ತಿ ಸಂಪನ್ನರಾಗಿ ಅತ್ಯಂತ ಸ್ವಾತಂತ್ರ್ಯದಿಂದ ಅತ್ಯಂತ ಆನಂದದಿಂದ ಆತ್ಮಜ್ಞಾನವನ್ನು ಕಳೆದುಕೊಳ್ಳದೆ ಇರಬಹುದು. ಆತ್ಮಜ್ಞಾನಿಯಾದ ಮೇಲೂ ಸಂಸಾರದಲ್ಲಿರಬಹುದು. ಆದ್ದರಿಂದ ದೇಹ ಇರುವಾಗಲೇ ಶಕ್ತಿ ನಮ್ಮೊಳಗಡೆಗೆ ಬೇಕಾದಷ್ಟು ಪರಮೇಶ್ವರಂದು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಗೋಚರಿಸ್ಕೊಂಡಾದ್ಮೇಲೆ ಸತ್ಯದಿಂದ ಆ ತಿಳುವಳಿಕೆಯಿಂದ ಅಜ್ಞಾನವನ್ನ ಕಳೆದುಕೊಂಡು ಅಶಕ್ತತೆಗಳನ್ನ ಮೀರಿ ಜಗತ್ತಿಗಾಗಿ ಎಲ್ಲ ಸಂಬಂಧಗಳನ್ನು ಹೊಂದಿ ನಮಗೋಸ್ಕರ ಅಲ್ಲದೆ ಇದ್ರು ಪರಮೇಶ್ವರನಿಗಾಗಿ ಅಂತ ಹೇಳಿ ಪರಮೇಶ್ವರನ ಸೃಷ್ಟಿ ಇದೆಲ್ಲವೂ ಅಂತ ತಿಳಿದು ಇಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ನನ್ನದೇ ಎಕ್ಸ್ಟೆನ್ಷನ್ಸ್ ಅಂತ ತಿಳ್ಕೊಂಡು ಸಂಬಂಧ ಇದೆ ನನಗೂ ಅದಕ್ಕೂ ಅಂತ ತಿಳಿದು ಗೌರವಿಸಿ ಪ್ರೀತಿಸಿ ಅದರ ಜೊತೆಗೆ ತನಗೆ ದಿವ್ಯವಾಗಿರ್ತಕ್ಕಂಥ ದತ್ತವಾಗಿರ್ತಕ್ಕಂಥ ಏನು ಪರಮೇಶ್ವರನ ಶಕ್ತಿ ಜ್ಯೋತಿ ಆನಂದಗಳಿದಾವೆ ಅವುಗಳನ್ನು ಉಳಿಸಿಕೊಂಡು ಅವುಗಳನ್ನು ಎಲ್ಲರಿಗೆ ತಲುಪಿಸ್ತಾ ಪರಮಾತ್ಮನಲ್ಲೇ ಇದ್ದು ಬಿಟ್ಟಿದ್ದೇನೆ ಅಂತ ಭಾವಿಸಿ ಇರಬಹುದು. ತನ್ನದೇ ವೈವಿಧ್ಯದಲ್ಲಿ ಪರಮೇಶ್ವರ ಇದ್ದಾನೆ. ಗಿಡ ಮರ ಪ್ರಾಣಿ ಪಕ್ಷಿ ಬೆಟ್ಟ ಗುಡ್ಡ ಆಕಾಶ ನಕ್ಷತ್ರ ಅಂತ ಏನೆಲ್ಲ ಹೇಳ್ತೀವಿ, ಪರಮೇಶ್ವರನ ಸೃಷ್ಟಿ ಅಂತ ಏನ್ ಹೇಳ್ತೀವಿ. ಅವನದ್ರೊಳಗಡೆ ಇದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಅಂತ ಏನು ಈಶಾಪನಿಷತ್ ಹೇಳ್ತದೆ, ಈಶ್ವರನೇ ಎಲ್ಲದರಲ್ಲಿ ತುಂಬಿದ್ದಾನೆ ಅಂತ. ಅವನು ಸೃಷ್ಟಿಯನ್ನು ಬಿಟ್ಟು ದೂರ ಇಲ್ವಲ್ಲ. ಹಂಗಾದ್ರೆ ಅವನೇ ಅವನ ಸೃಷ್ಟಿಯಲ್ಲಿ ಇರೋದ್ರಿಂದ ನಾವು ಈ ಸೃಷ್ಟಿಯಲ್ಲಿ ಇರೋದಕ್ಕೆ ಏನಡ್ಡಿ ಇದೆ? ಹಾಗಾಗಿ ವೈವಿಧ್ಯದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅನೇಕತೆಯಲ್ಲಿ ಏಕತೆಯನ್ನು ಕಂಡು ಅದರ ಮೂಲ ಸ್ವರೂಪವನ್ನು ದರ್ಶಿಸಿ ಜೀವ ಪ್ರಕೃತಿ ಜೊತೆಗೆ ಆಟವಾಡಬಹುದು, ಲೀಲೆಯಲ್ಲಿ ಮುಂದುವರಿಯಬಹುದು. ಅನಂತ ವೈವಿಧ್ಯತೆಗಳಿಂದ ತನ್ನ ಐಕ್ಯಕ್ಕೆ ವಾದೆ ತಟ್ಟದಂತೆ ಸ್ವಯಂಭೂ ಸತ್ಯವಾಗಿ ಸಚ್ಚಿದಾನಂದ ಇದ್ದಾನಲ್ಲ. ಹಾಗೇನೆ ನಾವು ಕೂಡ ನಮ್ಮ ಮನೆಗಳಲ್ಲಿ ನಮ್ಮ ಕೆಲಸದ ಸನ್ನಿವೇಶಗಳಲ್ಲಿ ನಮ್ಮ ಕಾರ್ಯದ ವ್ಯಾಪ್ತಿಗಳಲ್ಲಿ ನಮಗೆ ಎದುರಾಗ್ತಕ್ಕಂಥ ಎಲ್ಲ ಸರ್ವ ಜೀವರಾಶಿಗಳಲ್ಲಿ ವಸ್ತು ವಿಶೇಷಗಳಲ್ಲಿ ನಾವು ಒಂದಾಗಲಿಕ್ಕೆ ಮತ್ತು ನಮ್ಮನ್ನ ಕಳೆದುಕೊಳ್ಳದೆ ನಮ್ಮ ಆನಂದವನ್ನು ಕಳೆದುಕೊಳ್ಳದೆ ನಮ್ಮ ಜ್ಯೋತಿ ಶಕ್ತಿಯನ್ನು ಕಳೆದುಕೊಳ್ಳದೆ ಅವುಗಳಿಗೂ ದಾನ ಮಾಡಬಹುದು. ಅದು ಐಕ್ಯದ ಮೂಲಕ ಸಾಧ್ಯವಾಗುತ್ತೆ. ಐಕ್ಯ ಭಾವ ಅನ್ನೋದೇನಿದೆ ಅದು ಎಲ್ಲೋ ಹೋಗಿ ಕೂಡಲ ಸಂಗಮನಲ್ಲಿ ಐಕ್ಯನಾಗೋದು ಅಂತ ಹೇಳಿ ಬಸವಣ್ಣ ಹೇಳಿದ್ದು ತಪ್ಪಾಗಿ ಗ್ರಹಿಸಿದ್ದಲ್ಲ. ಗುಹೇಶ್ವರನಲ್ಲಿ ಐಕ್ಯನಾದಂತ ಅಲ್ಲಮ್ಮ ಹೇಳಿದ್ದನ್ನು ತಪ್ಪಾಗಿ ಗ್ರಹಿಸೋದಲ್ಲ. ಅದು ಈ ಮಾನವ ಶರೀರ ಇರುವಾಗಲೇ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರ ಹಂಗಾಗದ ಮುನ್ನ ಪೂಜಿಸು ಕೂಡಲ ಸಂಗನ ಅಂತ ಬಸವಣ್ಣ ಏನು ಹೇಳಿದ್ನೋ ಅದು ಇದೇ ಅರ್ಥದಲ್ಲಿ ಹೇಳಿದ್ದು. ಐಕ್ಯ ಭಾವ ದೇಹ ಇರುವಾಗಲೇ ಒಳಗಡೆ ಇರತಕ್ಕಂಥ ಜೀವವನ್ನ ದೇವನ ಪ್ರತಿನಿಧಿ ಅಂತ ಹೇಳಿ ಭಾವಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನದ ಯೋಗದಲ್ಲಿ ಆ ಗುರಿಯನ್ನು ತಲುಪಬಹುದು. ಮೂಲದಲ್ಲಿ ಬೇರೆ ಬೇರೆಯಾದ ಅಂಶಗಳ ತಾಕಲಾಟ ಆ ಜ್ಞಾನ ಬಂದ ತಕ್ಷಣ ಹೋಗುತ್ತೆ. ಆ ಮೂಲದಲ್ಲಿ ಬೇರೆ ಬೇರೆ ಅಲ್ಲ ಅನ್ನೋ ಅಂಥದ್ದು ಅವನಿಗೆ ಅರ್ಥವಾದ ತಕ್ಷಣನೇ ವಿಶ್ವದಲ್ಲಿ ನನ್ನನ್ನು ಬಿಟ್ಟು ಅಥವಾ ನನ್ನನ್ನು ಹೊರತಾಗಿ ಬೇರೆ ಯಾವುದು ಇಲ್ಲ ತತ್ವ. ವಿಶ್ವ ಏನು ತತ್ವಗಳನ್ನು ಬಳಸಿ ಮಾಡಲಾಗಿದೆಯೋ ಅದೇ ತತ್ವಗಳಿಂದ ನನ್ನನ್ನು ಕೂಡ ಮಾಡಲಾಗಿದೆ. ಅದು ಸನಾತನ ಸಚ್ಚಿದಾನಂದ ಅನ್ನುವಂಥದ್ದು ಜ್ಞಾನವಾಗುತ್ತೋ ಪ್ರಜ್ಞೆ ಆಗುತ್ತೋ ಅವಾಗ ಅದರಲ್ಲಿ ತಾನು ಒಂದು ಐಕ್ಯತೆ ಸಕ್ರಿಯ ತತ್ವವಾಗಿ ಈ ಮಾನವ ಶರೀರದಲ್ಲಿ ಕಾಣಿಸ್ಕೊಳುತ್ತೆ. ಇವನಿಗೆ ಅರ್ಥ ಆಗದೇ ಇದ್ರೂ ಕಾಣಿಸ್ಕೊಳ್ಳುತ್ತೆ. ಅರ್ಥ ಆದ್ಮೇಲೂ ಅದು ಹೇಗಿದೆಯೋ ಮುನ್ನ ಹಾಗೇ ಇರುತ್ತೆ. ಉದಾಹರಣೆಗೆ ನ್ಯೂಟನ್ ಗ್ರಾವಿಟೇಷನ್ ಕಂಡಿಡ್ದ ಅಂತ ಹೇಳ್ತೀವಲ್ಲ, ಅವ್ನು ಕಂಡಿಡಿಯೋಕೆ ಮುಂಚೆ ಗ್ರಾವಿಟೇಷನ್ ಇರಲಿಲ್ವ ಅಂದ್ರೆ ಇತ್ತು. ಆದರೆ ಅವನು ಅದನ್ನು ಅರ್ಥ ಮಾಡ್ಕೊಂಡ. ಆಮೇಲೆ ಗ್ರಾವಿಟೇಷನ್ ಬಂತು ಅಂತಲ್ಲ ಅದರ ಅರ್ಥ. ಸೊ ಹಾಗಾಗಿ ನಮ್ಮಲ್ಲಿ ಆತ್ಮತತ್ವವನ್ನು ಬ್ರಹ್ಮತತ್ವವನ್ನು ನಾವು ಅರಿಯದೇ ಇದ್ರೂ ಕೂಡ ತಿಳಿದೇ ಇದ್ರೂ ಕೂಡ ತಿಳಿಯೋ ಪ್ರಯತ್ನ ಮಾಡದೇ ಇದ್ರೂ ಕೂಡ ಅದು ಈ ಮಾನವ ಶರೀರದಲ್ಲಿ ಇದ್ದೇ ಇರುತ್ತೆ. ನಾವು ನಮ್ಮ ಆತ್ಮಭಾವದಲ್ಲಿ ಜೀವಿಸುತ್ತಿರುವುದಿಲ್ಲ ಅಷ್ಟೇ. ನಾವು ಶರೀರದಲ್ಲಿ ಜೀವನ ಮಾಡ್ತಾ ಇರ್ತೀವಿ, ಸಂಸಾರದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡಿರ್ತೀವಿ, ಸಾಮಾನ್ಯ ಇಂದ್ರಿಯಗಳಲ್ಲಿ ನಮ್ಮ ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ ಅಷ್ಟೇ. ಆಗಾಗ್ಗೆ ತೀರಾ ಕಷ್ಟ ಬಂದಾಗ ಏಟು ಬಿದ್ದಾಗ ಆತ್ಮಸ್ತರದತ್ತ ನೋಡ್ತೀವಿ, ಮತ್ತೆ ಅಲ್ಲಿಗೆ ಹೋಗಿ ಬರ್ತೀವಿ, ಸ್ವಲ್ಪ ಹೊತ್ತಲ್ಲಿದ್ದು ಬರ್ತೀವಿ. ಆದರೆ ಸನಾತನ ತನ್ನ ಅನಂತ ಆತ್ಮಜ್ಞಾನದಲ್ಲಿ ಸದಾ ಪ್ರಜ್ಞೆಯನ್ನ ಹೊಂದಿದ್ದಾನೆ. ನಮ್ಮಂತೆ ಅವನು ಬಂದು ಹೋಗಿ ಮಾಡೋದಿಲ್ಲ. ಸನಾತನ ಅಂತ ನಾವೇನು ಹೇಳ್ತೀವಿ, ಆ ಸನಾತನ ತತ್ವ ಅಂತ ನಾವೇನು ಹೇಳ್ತೀವಿ, ಸತ್ವಚಿತ್ತ ಆನಂದ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಆ ಹಂತದಲ್ಲಿ ಈ ಥರ ಬಂದು ಹೋಗುವಂಥದ್ದು ಇರಲ್ಲ. ಒಂದು ಸ್ಪಷ್ಟತೆ ಇರ್ತದೆ.
ಅಂಥದ್ದೊಂದು ಅನಂತ ಭಾವ, ಅನಂತ ಶಕ್ತಿ, ಅನಂತ ನಿತ್ಯತೆ ಒಳಗಡೆಗೆ ನಮ್ಮದೇ ಇರುವಿಕೆ, ಸ್ವಸ್ವರೂಪ ಅನ್ನೋದು ಇದೆ. ನಾವು ಅನ್ನಮಯದ ಶರೀರದಲ್ಲಿ ಬಂದಿಗಳಾಗಿ ನಾನು ಶರೀರ ಅಂತ ಭಾವನೆ ಮಾಡಿದ್ರಿಂದಾಗಿ ನಮಗೆ ಅಲ್ಪತೆ, ಸೀಮಿತತೆ, ಶಾಂತತೆ, ದುರ್ಬಲತೆ ಅನ್ನುವಂಥದ್ದು ಪ್ರಾಪ್ತವಾಗಿದೆ. ಈ ಸದಾ ಆತ್ಮಜ್ಞಾನದಲ್ಲೇ ನಿಹಿತವಾಗಿರ್ತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ಏನಾದರೂ ಜಾಗೃತವಾದರೆ ಸನಾತನ ತನ್ನ ಎಲ್ಲ ಆತ್ಮಾನುಭವಗಳನ್ನು ಆತ್ಮಸತ್ವದ ಪರಿಪೂರ್ಣತೆಯಿಂದಲೇ ಹೇಗೆ ನಿರೀಕ್ಷಿಸ್ತಾ ಇದ್ದಾನೋ ಹಾಗೆ ನಾವು ಸಂಸಾರದಲ್ಲಿ ಕೂಡ ಅಂಥದ್ದೊಂದು ಪೂರ್ಣತೆಯನ್ನು ಅನುಭವಿಸ್ತಾ ಇರಬಹುದು. ತನ್ನನ್ನೇ ತಾನು ತನ್ನ ಆತ್ಮಾನುಭವದ ಶಕ್ತಿಗಳಲ್ಲಿ ಜ್ಞಾನ ಹಾಗೂ ಸಂಕಲ್ಪದ ಸ್ವನಿರೂಪಣೆಯಲ್ಲಿ ಹೇಗೆ ಆ ಒಂದು ಎಲ್ಲ ಬದಲಾವಣೆಗಳಲ್ಲಿ, ವಿರೋಧಗಳಲ್ಲಿ, ರೂಪಾಂತರಗಳಲ್ಲಿ, ವಿಕೃತಿಗಳಲ್ಲಿ ಕೂಡ ಪರಮ ಶಕ್ತಿ ಜಾಗೃತವಾಗಿ ತನ್ನ ಅಸ್ತಿತ್ವವನ್ನು ತಾನು ಕಾಪಿಟ್ಟುಕೊಂಡಿದೆಯೋ ಹಾಗೆ ನಾವು ನಮ್ಮ ಎಲ್ಲ ಚಲನೆಗಳಲ್ಲಿ, ಎಲ್ಲ ವ್ಯವಹಾರಗಳಲ್ಲಿ, ಎಲ್ಲ ಇರುವಿಕೆಗಳಲ್ಲಿ ನಮ್ಮ ತನವನ್ನು ನಾವು ಕಾಪಿಟ್ಟುಕೊಳ್ಳಬಹುದು ಅಂತ ಹೇಳ್ತಾರೆ. ಬಹಳ ಮುಖ್ಯವಾದಂಥ ಮಾತಿದು. ನೋಡಿ, ಬೇಕಾದಷ್ಟು ಪ್ರಕೃತಿ ವ್ಯಾಪಾರಗಳು ನಡೀತಾ ಇದೆ. ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಚಂದ್ರಾಸ್ತ, ಹೀಗೆ ಬೇಕಾದಷ್ಟು ನಾವು ದಿನನಿತ್ಯದ ಪರಿಕಲ್ಪನೆಗಳನ್ನು, ಚಲನೆಗಳನ್ನು ನೋಡ್ತೀವಿ. ಮಳೆ, ಬೆಳೆ, ಗಾಳಿ, ಗುಡುಗು, ಮಿಂಚು, ಸಿಡಿಲು, ಚಳಿಗಾಲ, ಮಳೆಗಾಲ ಇತ್ಯಾದಿಗಳನ್ನೆಲ್ಲ ನೋಡ್ತೀವಿ. ಭೂತಲದಲ್ಲಿ ಅಗಾಧವಾದಂಥ ಚಲನೆ ಇದೆ. ಆದರೆ ಎಲ್ಲಿಯೂ ಆ ಸಚ್ಚಿದಾನಂದದ ಸ್ವರೂಪ ಏನಿದೆ ಅದು ಮಾರ್ಪಾಟ ಆಗಲ್ಲ. ಈ ಎಲ್ಲ ವಿರೋಧಗಳಿದ್ರೂ, ಎಲ್ಲ ಬದಲಾವಣೆಗಳಿದ್ರೂ, ಈ ಎಲ್ಲ ರೂಪಾಂತರಗಳಿದ್ರೂ ಕೂಡ ಅದರ ಮೂಲ ಸ್ವರೂಪದಲ್ಲಿ ಆ ಸನಾತನ ಅನ್ನೋವಂಥದ್ರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅಂಥದ್ದೊಂದು ಸಕ್ರಿಯತೆ ಒಳಗಡೆಗೂ, ಚಲನಶೀಲತೆ ಒಳಗಡೆಗೂ ಕೂಡ ತಾನು ನಿಶ್ಚಲವಾಗಿ, ಅಚಲವಾಗಿ, ಈ ಎಲ್ಲ ಚಲನೆಗಳಿಗೆ ಆಧಾರವಾಗಿ ಸಚ್ಚಿದಾನಂದ ಅನ್ನುವಂಥ ಪರಮಶಕ್ತಿಯೇ ಕಾರ್ಯಾಚರಣೆಯಲ್ಲಿದೆ ಅನ್ನೋದು ಎಷ್ಟು ಸತ್ಯವೋ ಹಾಗೇನೆ ನಮ್ಮ ಈ ಮಾನವ ಶರೀರದ ಎಲ್ಲ ಚಲನೆಗಳಲ್ಲಿ, ಎಲ್ಲ ಕ್ರಿಯೆಗಳ ಹಿಂದೆಗಡೆಗೆ ಆತ್ಮತತ್ವ ಅಥವಾ ಬ್ರಹ್ಮತತ್ವವೇ ಇದೆ. ಅಂಥದ್ದೊಂದು ದಿವ್ಯವಾಗಿರ್ತಕ್ಕಂಥ ಪ್ರಕೃತಿಯ ಒಂದು ಅನುಭೂತಿ ನಮ್ಮ ಆತ್ಮಜ್ಞಾನ ಯೋಗದಿಂದ ನಾವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಬಹಳ ಮುಖ್ಯವಾದಂಥ ಮಾತು. ಯೋಗದಿಂದ ನಾವು ಏನ್ ಮಾಡಬಹುದು ಅಂತಂದ್ರೆ ಯೂನಿಯನ್ ಅಂತ ಹೇಳಿ ಪತಂಜಲಿ ಮಹರ್ಷಿ ಹೇಳ್ತಾರೆ. ಏನು ಯೋಗ ಅಂತಂದ್ರೆ ಚೈತ್ಯ ಪುರುಷನೊಂದಿಗೆ ದೇಹ ಪ್ರಾಣ ಮನ ಬುದ್ಧಿಗಳನ್ನು ಒಂದುಗೂಡಿಸುವುದು ಯೋಗ ಅಂತೇಳಿ. ಇದು ಸಾಮಾನ್ಯ ತಿಳುವಳಿಕೆ. ಆದರೆ ಆತ್ಮಕ್ಕೆ ಪರಮಾತ್ಮನೊಂದಿಗಿನ ಒಂದಾಗುವಿಕೆ ಇದೆಯಲ್ಲ, ಆತ್ಮ ಅನ್ನೋದು ಪರಮಾತ್ಮನಾಗುವುದು ಅಥವಾ ಪರಮಾತ್ಮನೊಂದಿಗೆ ಒಂದಾಗುವುದಿದೆಯಲ್ಲ, ಇದನ್ನು ನಾವು ಆತ್ಮಜ್ಞಾನ ಯೋಗ ಅಂತ ಹೇಳಿ ಹೇಳ್ಬೋದು. ಆಗ ದಿವ್ಯವಾಗಿರ್ತಕ್ಕಂಥ ಪರಾಪ್ರಕೃತಿಯಲ್ಲಿ ನಮ್ಮ ಇರುವಿಕೆ ಇರ್ತದೆ. ಸಚ್ಚಿದಾನಂದದ ದಿವ್ಯತೆಯ ಆನಂದವೇ ನಮ್ಮ ಸ್ವರೂಪ ಅನ್ನುವಂಥದ್ದು ಎಷ್ಟು ಸತ್ಯವೋ, ಪರಮ ಪುರುಷನೇ ನಾನು ಅನ್ನುವಂಥದ್ದು ಅಥವಾ ಪರಮ ಪುರುಷನೇ ಈ ಮಾನವ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಈತನೇ ವ್ಯಕ್ತಿಯ ಪರಾತ್ಪರ ಸಮಗ್ರ ಆತ್ಮ. ಇದನ್ನ ಸ್ವಲ್ಪ ಗ್ರಹಿಸೋದು ಏನು ಕಷ್ಟ ಅಂತ ನಮಗೆ ಅನಿಸಿದ್ರು ಕೂಡ ಹೇಳ್ಬಿಟ್ಟಿದ್ದಾರೆ ಹಿಂದೆನೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಅಂತೆಲ್ಲ ಹೇಳಿ ಆಗಿದೆ ಮಹಾವಾಕ್ಯಗಳಲ್ಲಿ. ಆದ್ರೆ ಅದನ್ನ ಮಹರ್ಷಿ ಅರವಿಂದರು ಅನುಭವಿಸೋದು ಹೆಂಗೆ ಅಂತ ಹೇಳಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅದು ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಹಂ ಬ್ರಹ್ಮಾಸ್ಮಿ ಅನ್ನೋ ಅನುಭೂತಿ ಅಂತ ಅಂದ್ರೆ, ನಾವು ಅಹಂ ಪುರುಷನನ್ನ ನಿಮ್ನ ಪ್ರಕೃತಿಯ ವಶಕ್ಕೆ ಬಿಟ್ಟು ಕೊಟ್ಟಿದ್ದೇವೆ. ಅಂಶಿಕವಾಗಿರ್ತಕ್ಕಂಥ ದೇಹವೇ ನಾನು ಅಂತ ಭಾವಿಸುವಂತೆ ಈ ಅಹಂ ಪುರುಷ ನಮ್ಮನ್ನ ಒತ್ತಾಯಿಸ್ತಾ ಇದ್ದಾನೆ. ಈ ವೈಯಕ್ತಿಕ ಸತ್ವದಿಂದ ನಾವು ಈಚೆಗೆ ಬರದೆ ಹೋದರೆ ನಮ್ಮ ಆತ್ಮದ ಬಗೆಗೆ ಸಪ್ರಜ್ಞರಾಗುವುದು, ವಿಶ್ವಾತ್ಮರಾಗುವುದು ಅಸಂಭವ. ಹಾಗಾಗಿ ಆತ್ಮಜ್ಞಾನ ಯೋಗದ ಮೂಲಕ ಪರಮೇಶ್ವರನ ಉನ್ನತ ಸ್ತರದ ಪ್ರಜ್ಞೆಯಲ್ಲಿ ಲೀನವಾಗಿರುವುದು ಮಾನವನಿಗೆ ಸಾಧ್ಯವಿದೆ. ಆಧ್ಯಾತ್ಮಿಕ, ಮಾನಸಿಕ, ಭೌತಿಕ ಈ ಎಲ್ಲ ಜೀವನ ಏನಿದೆ, ಆಧ್ಯಾತ್ಮಿಕ ಜೀವನ ಕೆಲವರು ಮಾಡ್ತಾರೆ, ಮಾನಸಿಕ ಜೀವನ ಕೆಲವರು ಮಾಡ್ತಾರೆ, ಭೌತಿಕ ಅನ್ನಮಯದ ಜೀವನ ಕೆಲವರು ಮಾಡ್ತಾರೆ ಅಂತ ನಾವೇನು ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಜೀವ, ಅಲ್ಲಿರ್ತಕ್ಕಂಥ ಪ್ರಕೃತಿ ಸಾನ್ನಿಧ್ಯದಲ್ಲಿ ಆಟ ಆಡ್ತಾ ಇದ್ದಾನೆ. ಪ್ರಕೃತಿಯನ್ನ ಮೀರ್ಲಿಕ್ಕೆ ಅವನು ಪ್ರಯತ್ನನೇ ಮಾಡಿಲ್ಲ. ಈ ಆಟದಿಂದ
ಅವನಿಗೆ ಆತ್ಮವನ್ನು ಗಮನಿಸ್ತಕ್ಕಂಥ ಒಂದು ವ್ಯವಧಾನ ಅಥವಾ ಇಚ್ಛೆ ಉಂಟಾಗಿಲ್ಲ. ಯಾವಾಗ ಅಂಥದ್ದೊಂದು ಇಚ್ಛೆ ಅವನೊಳಗಡೆ ಅಭೀಪ್ಸೆ ಅನ್ನುವಂಥದ್ದು ಅವನೊಳಗೆ ಬರುತ್ತೋ, ಆಟ ಆಡ್ತಾ ಆಡ್ತಾನೆ ಆತ್ಮಾನುಭವದ ಸಾಪೇಕ್ಷತೆ, ನಾವು ದೇವರೊಡನೆ ಎಲ್ಲದರೊಡನೆ ಒಂದಾಗುವ ಅನುಭವ ಆ ಆಟದಲ್ಲಿಯೇ ನಮಗೆ ಇದೆ. ಆಟದಲ್ಲಿ ಆನಂದ ಇದೆ. ಕ್ರಿಕೆಟ್ ಆಟ ಇರ್ಬೋದು, ಕಬಡ್ಡಿ ಇರ್ಬೋದು, ಜೀವನ ಸಂಸಾರದ ಆಟ ಇರ್ಬೋದು, ಆನಂದ ಇದೆ, ಆ ಕಾರಣಕ್ಕಾಗಿ ಆಡ್ತಾ ಇದ್ದೀವಿ. ದುಃಖ ಇದೆ ಸಂಸಾರದಲ್ಲಿ, ಯಾರು ತಾನೇ ಬಿಟ್ಟಿದ್ದಾರೆ. ಹಾಗಾಗಿ ಆನಂದ ಅನ್ನೋದು ಎಲ್ಲ ಕಡೆಗಿದೆ, ಸಂಸಾರದಲ್ಲೂ ಇದೆ. ಪ್ರತಿಯೊಂದು ಆಟದ ಉದ್ದೇಶವೂ ಆನಂದವೇ ಆಗಿದೆ ಅನ್ನುವಂಥದ್ದು ಸಾಪೇಕ್ಷವಾಗಿ, ರಿಲೇಟಿವ್ ಆಗಿ ಯಾವತ್ತೋ ಒಂದ್ಸರಿ ಒಂದು ದುಃಖ ಬಂದಾಗಲೋ, ಒಂದು ಸಾವಾದಾಗಲೋ, ಒಂದು ಕಷ್ಟ ಬಂದಾಗಲೋ ನಮಗೆ ಅನ್ನಿಸ್ತದೆ ನಾವು ದೇವರೊಡನೆ ಒಂದಾಗಬೇಕು, ಎಲ್ಲದರೊಡನೆ ಒಂದಾಗಬೇಕು ಅನ್ನುವಂಥದ್ದು ಆ ಕ್ಷಣ ನಮಗೆ ಹೊಳಿತದೆ. ಅದು ಐಕ್ಯ. ಎಲ್ಲದರೊಂದಿಗೆ ಒಂದಾದಾಗ, ಅದು ನಾನು ಬೇರೆ ಬೇರೆ ಅಲ್ಲ ಅಂತ ಅಭೇದ ಬುದ್ಧಿ ಬಂದಾಗ, ಈ ಕೇವಲಾನುಭವದಲ್ಲಿ ಮಾನಸಿಕ ಸತ್ವ ಮುಳುಗುವುದೇ ಸಮಾಧಿ ಅಂತ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇದು ಮನಸ್ಸಿನ ವಿಮೋಚನೆ. ಇದು ವೈಯಕ್ತಿಕ ಮನಸ್ಸು ಅನ್ನೋದು ಯಾವುದು ಬಂದಿಯಾಗಿತ್ತು ಅನ್ನಮಯದಲ್ಲಿ, ಅದರ ವಿಮೋಚನೆ. ಆದರೆ ಅದಷ್ಟೇ ಈ ಪೂರ್ಣಯೋಗದ ಈ ಪಥದ ವಿವರಣೆಯ ಒಂದು ಗಂತವ್ಯವಲ್ಲ. ಮರಣದ ನಿರಾಕರಣೆ ಅಂದ್ರೆ ಏನು? ಹುಟ್ಟಿನ ನಿರಾಕರಣೆ ಅಂತ. ಯಾಕೆಂದ್ರೆ ಜನನ ಆಗದೇ ಇರೋದು ಯಾವುದು ಸಾಯೋಕ್ಕೆ ಸಾಧ್ಯನೇ ಇಲ್ಲ. ಮರಣವನ್ನು ನಿರಾಕರಿಸ್ತೀವಿ ನಾವು ಅಂತಂದ್ರೆ ಜನನವನ್ನು ಕೂಡ ನಿರಾಕರಣೆ ಮಾಡಬೇಕಾಗತ್ತೆ. ಹುಟ್ಟಿದ್ದೆಲ್ಲವೂ ಸಾಯ್ತದೆ ಅಂತ ಹೇಳಿ ಸಹಜವಾಗಿ ಎಲ್ಲರೂ ಹೇಳೋದನ್ನು ಕೇಳಿದ್ ನಾವು, ಹುಟ್ಟಿದ್ದೆಲ್ಲ ಸಾಯಲೇಬೇಕು ಅಂತ ಹೇಳಿ. ಅದೇ ಬೇಂದ್ರೆಯವರು ಹೇಳ್ತಾರೆ, ಮಹರ್ಷಿ ಅರವಿಂದರು ಹೇಳ್ತಾರೆ, ಸಾವು ಅನ್ನುವಂಥದ್ದು ಕೇವಲ ಒಂದು ಎಂಟ್ರೆನ್ಸ್. ಮೃತ್ಯುತಾಂ ನಂದೇಸಲೆ ಪೇಳ ಲೌಕಿಕಕ್ಕೆ, ಡೆತ್ ಇಸ್ ದಿ ಬಿಗಿನಿಂಗ್ ಆಫ್ ವಾಸ್ಟರ್ ಲೈಫ್. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಇವತ್ತು ಪ್ರಯತ್ನ ಮಾಡ್ಬೋದು. ಹಾಗಾದ್ರೆ ಈ ಅಮರತ್ವ ಅಂದ್ರೆ ಏನು? ಮರಣದ ನಿರಾಕರಣೆ ಅಂತ. ಮರಣ ಅಂದ್ರೆ ಏನು? ಜನನದ ನಿರಾಕರಣೆ ಅಂತ ಹೇಳಿ. ಆದ್ದರಿಂದ ಇದನ್ನ ನಾವು ಸ್ವಲ್ಪ ಮಟ್ಟಿಗೆ ಜಿಜ್ಞಾಸೆ ಮಾಡಿದ್ರೆ, ನಮ್ಮ ಮನಸ್ಸನ್ನ ಇದರಲ್ಲಿ ತೊಡಗಿಸಿದ್ರೆ ಗೊತ್ತಾಗುತ್ತೆ, ಭೌತಾತೀತ ಸ್ತರವೊಂದು ನಮಗೆ ಅಮರತ್ವಕ್ಕಾಗಿಯೇ ಅಂತ ಕೊಡಲಾಗಿದೆ. ಇದನ್ನು ನಾವು ಹುಡುಕೊಳ್ಬೇಕು. ಈ ಶರೀರದಲ್ಲಿರುವಾಗಲೇ ಅಮರತ್ವವನ್ನು ಅನುಭವಿಸಬಹುದು ಅನ್ನೋದು ಗೊತ್ತಾಗದೆ ಯಾವಾಗ ಅಂದ್ರೆ, ಈ ಭೌತಾತೀತವಾದ ನಮ್ಮದೇ ಅಸ್ತಿತ್ವವನ್ನ ಈ ಭೌತದಲ್ಲಿರುವಾಗಲೇ ಕಂಡುಕೊಳ್ಳಬೇಕು ಅಂತ ಮಹರ್ಷಿಗಳು ಹೇಳ್ತಾರೆ. ಇದು ಇಲ್ಲಿ ಇಂಟೆಗ್ರಲ್ ಯೋಗದಲ್ಲಿ ನಮಗೆ ತೋರಿಸಲಾಗುವ ಒಂದು ಪರಿಹಾರ. ನಾವು ಅವಾಗಲೇನು ಪ್ರಶ್ನೆ ಹೇಳಿದ್ವಿ, ಮರಣದ ನಿರಾಕರಣೆ, ಜನನದ ನಿರಾಕರಣೆ, ಅಮೃತತ್ವ ಅಂದ್ರೆ ಮರಣದ ನಿರಾಕರಣೆ ಅಂತ ಏನು ಹೇಳಿದ್ವಿ. ಈ ಪ್ರಶ್ನೆಗೆ ಉತ್ತರ ಮಹರ್ಷಿಗಳು ಏನು ಕೊಡ್ತಾರೆ ಅಂದ್ರೆ, ಭೌತಾತೀತವಾದ ಸ್ತರವೊಂದು ನಮಗೆ ಅಮರತ್ವಕ್ಕಾಗಿಯೇ ಅಂತ ಹೇಳಿ ಇದೆ. ಆ ಸ್ತರವನ್ನ ಭೌತ ಶರೀರದಲ್ಲಿರುವಾಗಲೇ ನೀವು ಹುಡುಕಿಕೊಳ್ಳಬೇಕು. ಆ ಭೌತಾತೀತವಾದ ದೇಹವನ್ನು ನೀವು ಕಂಡುಕೊಳ್ಳಬೇಕು. ಅದೇ ನಿಮ್ಮ ಕ್ಷೇತ್ರ. ಮಾನವ ಅಂತ ಅಂದ್ರೆ ದೇಹವಲ್ಲ, ದೇಹದಲ್ಲಿ ಪ್ರಕಟವಾಗಿರುವ ತತ್ವ. ಆ ತತ್ವವನ್ನು ಅನುಸಂಧಾನ ಮಾಡಿದ್ರೆ ದೇಹ ಒಂದು ಪ್ಲೇ ಫೀಲ್ಡ್, ಒಂದು ಕ್ಷೇತ್ರ ಅನ್ನೋದು ಗೊತ್ತಾಗುತ್ತೆ. ಕ್ಷೇತ್ರಜ್ಞನನ್ನ ಕಾಣಬೇಕು. ಸದ್ಯ ನಮ್ಮ ಭೌತಿಕ ದೇಹದಿಂದ ಭಿನ್ನವಾದ ದೇಹವನ್ನು ನಾವು ರೂಪಿಸಿಕೊಂಡಲ್ಲದೆ ಆ ಸ್ತರಕ್ಕೆ ನಾವು ಪ್ರವೇಶಿಸುವುದು ಸಾಧ್ಯವಿಲ್ಲ. ಅಲ್ಲಿ ಅಮರತ್ವದ ಕ್ಷೇತ್ರಗಳು ನಮಗೆ ಗೋಚರಿಸ್ತವೆ. ಒಂದು, ಈ ಸ್ತರವನ್ನು ಮುಟ್ಟಿದ ಜೀವ ಅಮರತ್ವವನ್ನು ದಾಟಲು ಅಪೇಕ್ಷೆ ಉಳ್ಳದ್ದಾಗಿದ್ದಾಗ ಮಾತ್ರ ಈ ಕ್ಷೇತ್ರದೊಳಗಡೆಗೆ ಪ್ರವೇಶಿಸ್ತದೆ. ಆಗ ದೇಹ ಪ್ರಕೃತಿಯಿಂದ ನನಗೆ ಕೊಡಲಾಗಿದೆ, ಅದನ್ನು ನಾನು ಬಳಸಿ ಇನ್ನೊಂದು ದೇಹವನ್ನು ಮಾಡಿಕೊಂಡು ಸೂಕ್ಷ್ಮವಾಗಿ ಈ ದೇಹ ಹೋದ ಮೇಲೂ ಕೂಡ ಸಾಧನೆಯಲ್ಲಿ ಮುಂದುವರೆದು ಅಮರತ್ವವನ್ನ ತಲುಪಬಹುದು, ಅನುಭವಿಸಬಹುದು ಅನ್ನುವಂಥದ್ದು ಅತೀತನಾದ, ದೇಹಾತೀತನಾದ ನಾನು ನನ್ನನ್ನ ಕಂಡುಕೊಳ್ಳುವುದು ಅಂತ ಹೇಳಿ ನಾವು ಅದನ್ನ ಇನ್ನೂ ಸುಲಭವಾಗಿ ಹೇಳ್ಕೊಳ್ಬಹುದು. ನನ್ನನ್ನ ನಾನು ಈ ನನ್ನ ದೇಹದಲ್ಲಿ ಹುಡುಕಿಕೊಳ್ಳುವುದು. ಆಫ್ಟರ್ ದಿ ಸ್ಲಾಕನಿಂಗ್ ಎಫರ್ಟ್ ಆಫ್ ದಿ ಬಾಡಿ ಒನ್ ಶುಡ್ ಮೆಡಿಟೇಟ್ ಆನ್ ಎಂಡ್ಲೆಸ್ ಅಂತ ಹೇಳಿ ಪತಂಜಲಿ ಹೇಳ್ತಾ, ಪ್ರಯತ್ನ ಶೈಥಿಲ್ಯ ಅನಂತ ಪ್ರಪತ್ತಿಭ್ಯಾಂ ಆಸನಂ. ಆಸನ ಅಂತ ಅಂದ್ರೆ ಸ್ತಬ್ಧವಾಗಿರ್ತಕ್ಕಂಥ ಶರೀರದಲ್ಲಿ ಅನಂತನ ಅನುಸಂಧಾನ ಮಾಡ್ತಕ್ಕಂಥದ್ದು.
ಅದು ಅಮರತ್ವದ ಒಂದು ಹಾದಿ ಅನ್ನುವಂಥದ್ದು ನಮಗೆ ಮೊದಲು ಅರ್ಥ ಆಗುತ್ತೆ. ಆಸನ ಸಿದ್ಧಿಯಾದವನಿಗೆ, ಪ್ರಾಣದ ಮೇಲೆ ನಿಯಂತ್ರಣ ಬಂದವನಿಗೆ, ಮನಸ್ಸಿನ ಮೇಲೆ ನಿಯಂತ್ರಣ ಬಂದವನಿಗೆ, ಧಾರಣ ಪ್ರತ್ಯಾಹಾರ ಸಮಾಧಿಗಳು ಸಿದ್ಧಿಸಿದವನಿಗೆ ಪರತತ್ವದ ತನ್ನದೇ ಅಸ್ತಿತ್ವದ ದರ್ಶನ, ಅಲ್ಲಿ ಇಲ್ಲಿ ನಾನು ಏಕಪ್ರಕಾರವಾಗಿ ಇದ್ದೇನೆ ಅನ್ನುವಂಥ ಅನುಭವ ವಿಮುಕ್ತಾತ್ಮನ ಸ್ಥಾಯಿಯಾಗಿರುತ್ತೆ. ಸನಾತನ ಸ್ವತಂತ್ರ ಪರಮಪುರುಷನ ಸ್ಥಾಯಿ, ಅದು ಯಾವಾಗಲೂ ಇದ್ದದ್ದು, ವಿನಾಶವಾಗದೇ ಇರುವಂಥದ್ದು. ಸನಾತನ ಅಂದರೆ ಅನಾದಿ, ಅನಂತ, ಕಾಲದೇಶಾತೀತ, ನಾಮರೂಪಾತೀತ ನಮ್ಮ ಇರುವಿಕೆ ಅನ್ನೋದೇನಿದೆ ಅದು ವಿಮುಕ್ತಾತ್ಮನ ಸ್ಥಾಯಿ. ಸನಾತನ ಸ್ವತಂತ್ರ ಅಸ್ತಿತ್ವ ಪರಮಪುರುಷೋತ್ತಮನ ಸ್ಥಾಯಿ, ಅದು ಸರ್ವಗ್ರಾಹಿಯಾಗಿ ಸರ್ವವ್ಯಾಪಿಯಾಗಿ ಇದೆ ಅನ್ನೋ ಅಂಥದ್ದು ಅದರೊಳಗೆ ಐಕ್ಯವಾದವನಿಗೆ ವೇದ್ಯವಾಗುತ್ತೆ. ಆಗ ಎಲ್ಲವನ್ನೂ ದೇವನಲ್ಲಿ ತನ್ನಲ್ಲಿ ಸಮರಸಗೊಳಿಸುವ ಸಾಧ್ಯತೆ ಒಂದು ಏರ್ಪಡ್ತದೆ. ದೇವನನ್ನು ದೊರಕಿಸಿಕೊಂಡು ಆತನಲ್ಲಿಯೇ ಇದ್ದು ಬಿಡುವುದರಿಂದ ಜಗದ ವಿರೋಧಗಳೆಲ್ಲವೂ ಮಾಯವಾಗಿ ವಿಮುಕ್ತಾತ್ಮನು ಎಲ್ಲದಕ್ಕೆ ಅತೀತನಾಗಿ ಪರಮ ದಿವ್ಯ ಸತ್ವದಲ್ಲಿ ಸಾರ್ಥಕತೆಯನ್ನು ಹೊಂದುತ್ತಾನೆ ಮಾನವ ಶರೀರದಲ್ಲಿ. ಇದು ನಮಗೆ ಆಗಬೇಕಾದ್ರೆ ಅಸ್ತಿತ್ವದ ಸ್ತರಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಭೌತ ಸ್ತರವೇ ನಾವಿರುವಂಥ ಒಂದು ಅಸ್ತಿತ್ವ, ಇರುವಿಕೆ ಅಂತ ನಾವು ಭಾವಿಸೋದಾದರೆ, ದಿವ್ಯ ಪುರುಷ ಪ್ರಕೃತಿ ವ್ಯಾಪಾರಗಳ ತೆರೆಗಳ ಕೆಳಗಡೆಗೆ ಬಚ್ಚಿಟ್ಟುಕೊಂಡಿದ್ದಾನೆ, ಅಥವಾ ಪ್ರಕೃತಿ ಅವನನ್ನು ಬಚ್ಚಿಟ್ಟಿದೆ ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಈ ದೇಹದಲ್ಲಿ ಆತ್ಮ ಮರೆಯಾಗಿ ಸುಪ್ತವಾಗಿ ಗುಪ್ತವಾಗಿ ಇದೆ ಅಂತ ನಾವು ಅದನ್ನು ಭಾವಿಸೋದಾದರೆ, ಅಲ್ಲಿಂದ ಮೇಲೆದ್ದು ನಿಧಾನವಾಗಿ ಹೊರಕ್ಕೆ ಬರಬೇಕಾಗತ್ತೆ. ಒಂದು ದಿನ ಅವನು ತೋರ್ಕೊಳ್ಳೇಬೇಕಾಗತ್ತೆ. ಹೀಗೆ ಜೀವ ಭೌತಿಕ ಪ್ರಾಣಿಕ ಉಪಕರಣಗಳಿಗೆ ಅಧೀನನಾಗಿ ಇದ್ದಾಗ ಅವನು ಮುಚ್ಚಲ್ಪಟ್ಟಿರ್ತಾನೆ, ಮರೆಯಾಗಿ ಇರಿಸಲ್ಪಟ್ಟಿರ್ತಾನೆ, ಅಸ್ವತಂತ್ರನಾಗಿರ್ತಾನೆ, ದೇಹದ ಬಂಧಿಯಾಗಿರ್ತಾನೆ, ಪ್ರಾಣದ ಬಂಧಿಯಾಗಿರ್ತಾನೆ. ಅದರ ಅರ್ಥ ಜೈಲಿನಲ್ಲಿ ಇಡಲಾಗಿದೆ. ಆತನ ಮನಸ್ಸು ತನಗರಿವಿಲ್ಲದಂತೆ ಪ್ರಕೃತಿಯ ರಹಸ್ಯ ಹಿಡಿತದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂತ ಅರ್ಥ. ಮನದ ಗುಲಾಮಗಿರಿ ಭೌತದ ಪ್ರಾಣದ ಗುಲಾಮಗಿರಿಗಿಂತ ಸ್ವಲ್ಪ ಕಡಿಮೆ ಆದರೂ ಕೂಡ ಗುಲಾಮಗಿರಿಯೇ, ಅದು ವಿಮೋಚನೆ ಅಲ್ಲ. ಸ್ತರಗಳ ಅಸ್ತಿತ್ವದ ಕುರಿತು ವಿವೇಚಿಸಿರುವುದು ಏಕೆ ಅಂತಂದ್ರೆ, ಇಲ್ಲಿ ಮಹರ್ಷಿ ಅರವಿಂದರು ಆ ಅಸ್ತಿತ್ವಗಳೇ ಇಲ್ಲೇ ಇದ್ರೆ, ಆ ಸ್ತರಗಳಿಗೆ ಅಸ್ತಿತ್ವವೇ ಇಲ್ಲೇ ಇದ್ರೆ ದೇಹಧಾರಿ ಆತ್ಮನಿಗೆ ವಿಮೋಚನೆ ಅನ್ನೋ ಪ್ರಶ್ನೆನೇ ಇರ್ತಿರ್ಲಿಲ್ಲ. ಅದರ ಅವಶ್ಯಕತೆ, ಅದರ ಸಾಧ್ಯತೆ ಕೂಡ ಕಾಣಿಸ್ತಿರ್ಲಿಲ್ಲ ಅಂತ. ಹಾಗಾಗಿ ಈ ಮ್ಯಾನ್ ಇಸ್ ದಿ ಮಲ್ಟಿಪಲ್ ಬೀಯಿಂಗ್ ಅಂತ ಏನು ಮಹರ್ಷಿಗಳು ಹೇಳ್ತಾರೆ, ಸತ್ತು ಚಿತ್ತು ಆನಂದ ಅಂತ ಏನು ನಾವೇನು ಹೇಳ್ತೀವಿ, ಅತಿಮಾನಸ ಸುಪ್ರಮಾನಸದ ಕೆಳಗಡೆಗೆ ಏನು ನಾವು ದೇಹ ಪ್ರಾಣ ಮನಸ್ಸು ಅಂತ ಏನು ಹೇಳ್ತೀವಿ, ಈ ಥರದಲ್ಲಿ ಗ್ರೆಡೇಷನ್ಸ್ ಅನ್ನು, ಸ್ತರಗಳನ್ನು ನಾವು ಹುಡುಕಬೇಕಾಗುತ್ತೆ. ಮಾನವರಾಗಿ ಮಾಡ್ಕೊಳ್ಳೇಬೇಕಾದಂಥ ಸಾಧನೆ ಇದಾಗಿದೆ ಅಂತ ಹೇಳಿ ಭಾವಿಸಿ ಈ ಹೊತ್ತಿನ ಈ ಒಂದು ಮಾತಿಗೆ ಮಂಗಲ ಹಾಡ್ತೀನಿ. ಧನ್ಯವಾದ, ನಮಸ್ಕಾರ. ಯಾರಿಗೆ ಪ್ರಶ್ನೆ ಕೇಳಬೇಕು? ಎನಿವನ್? ಓಕೆ.